ಹಲೋ ಎವ್ರಿವನ್, ಎಲ್ರಿಗೂ ಗುಡ್ ಈವ್ನಿಂಗ್. ಇನ್ನೊಂದು 1 or 2 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡೋಣ. ಇವತ್ತು ಎಕಾನಮಿ ಮತ್ತು ಎನ್ವೈರ್ಮೆಂಟ್ ಇದರ ಕೆಲವು ಟಾಪಿಕ್ಗಳನ್ನು ರಿವಿಷನ್ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಈಗ ನಾನು ಈ ವಿಡಿಯೋವನ್ನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೇನೆ, ಆದರೆ ಇದನ್ನು ನಾನು ಪ್ರೀಮಿಯರ್ ಥರ ಸ್ಟ್ರೀಮ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ನನಗೆ ಸಮಯ ಇದ್ದಾಗ ನಾನು ಮಾಡ್ತೇನೆ ವಿಡಿಯೋವನ್ನು, ಆದರೆ ಲೈವ್ ಸ್ಟ್ರೀಮ್ ಆಗಿ ಮಾಡಲಿಕ್ಕೆ ಆಗದೇ ಇರ್ಬೋದು ಎಷ್ಟೋ ಸಾರಿ. ಹಾಗಾಗಿ ಇದನ್ನು ನಾನು ಈ ಥರ ಇಟ್ಟಿರ್ತೇನೆ, ಲೈವ್ ಸ್ಟ್ರೀಮ್ ಆಗೋ ಥರ ಪ್ರೀಮಿಯರ್ ಇಟ್ಟಿರ್ತೇನೆ. ನಾನು ನನ್ನ ಹತ್ರ ಆದಾಗೆಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಜಾಯ್ನ್ ಆಗ್ತೇನೆ. ನನಗೆ ಬೇರೆ ಬೇರೆ ಸ್ಕೆಡ್ಯೂಲ್ಗಳು ಫಿಕ್ಸ್ ಆಗಿರೋದ್ರಿಂದ ಎಲ್ಲವನ್ನು ಪ್ರತಿ ಸಾರಿ ಈವ್ನಿಂಗ್ಗೆ ಲೈವ್ ಮಾಡಲಿಕ್ಕೆ ಆಗುತ್ತೆ ಅಂತಲ್ಲ. ಹಾಗೆ ಮೊದಲೇ ವಿಡಿಯೋ ರೆಕಾರ್ಡ್ ಮಾಡಿ ಈಗ ಅದನ್ನು ನಾನು ಲೈವ್ ಥರ ಪ್ರೀಮಿಯರ್ ಆಗಲಿಕ್ಕೆ ಇಟ್ಟಿರ್ತೇನೆ. ನೀವು ಜಾಯ್ನ್ ಆಗಿ ಮೊದಲಿನ ಥರನೇ ನೀವು ಮತ್ತೇನು ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಲೈವ್ ಆಗಿ ನೀವು ಕಮೆಂಟ್ ಮಾಡಬಹುದು. ನಾನು ನಿಮ್ಮ ಜೊತೆ ಈಗ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೇನೆ ಅನ್ನೋ ರೀತಿಯೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇನೆ. ಹಾಗಾಗಿ ಬೇರೆ ಯಾವುದು ತಲೆಯಲ್ಲಿ ಇಟ್ಕೊಳ್ಳದೆ ಮೊದಲಿನ ಥರನೇ ಪಾರ್ಟಿಸಿಪೇಟ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಜಾಸ್ತಿ ಮಾಡಬೇಕಾದ ಅವಶ್ಯಕತೆ ಬರಬಹುದು. ಯಾಕಂತಂದರೆ ಈವ್ನಿಂಗ್ ಟೈಮ್ ಕೆಲವೊಂದು ಸಾರಿ ನನಗೆ ಎಕ್ಸಾಕ್ಟಾಗಿ ಟೈಮ್ ಸಿಗದೇ ಇರಬಹುದು. ಆದರೆ ಈ ಟೈಮ್ ನೀವು ಒಂದು ಮನಸ್ಸಿನಲ್ಲಿ ಆಲ್ರೆಡಿ ಇಟ್ಕೊಂಡಿರ್ತೀರಿ ಈವ್ನಿಂಗ್ ಲೈವ್ ಇದೆ ಅಂತ. ನಿಮ್ಮ ಸ್ಕೆಡ್ಯೂಲನ್ನು ನನಗೋಸ್ಕರ ಚೇಂಜ್ ಮಾಡೋದು ಬೇಡ ಅಂತ ನಾನೇ ಮೊದಲು ರೆಕಾರ್ಡ್ ಮಾಡಿ ಆಮೇಲೆ ಈವ್ನಿಂಗಲ್ಲಿ ಹೀಗೆ ಇಟ್ಟಿರ್ತೇನೆ. ಓಕೆನಾ? ನಾನು ಸಹ ಆದಾಗೆಲ್ಲ ಕೆಳಗಡೆ ಕಮೆಂಟ್ ಲೈವ್ ಸೆಕ್ಷನಲ್ಲಿ ಲೈವ್ ಚಾಟಿಗೆ ಜಾಯ್ನ್ ಆಗ್ತೇನೆ. ಯಾರ್ಯಾರು ಇದ್ದೀರಿ ಯಾರ್ಯಾರು ಇಲ್ಲ ಅಂತ ನೋಡ್ತಾ ಇರ್ತೇನೆ. ಹಾಗಾಗಿ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡಿ. ಎಲ್ರಿಗೂ ಶುಭವಾಗಲಿ. ಫಸ್ಟು ನಾವು ಎನ್ವೈರ್ಮೆಂಟ್ ಕ್ವಶನ್ ನೋಡೋಣ ಅಲ್ವಾ? ಸ್ಟಾರ್ಟ್ ಮಾಡೋಣ. ಎಲ್ಲರೂ ಎಸ್ ಅಂತ ಹಾಕಿ. ಯಾರ್ಯಾರು ಜಾಯ್ನ್ ಆಗಿದ್ದೀರಿ ನೋಡೋಣ. ಕೆಲವರು ಜಾಯ್ನ್ ಆಗ್ತಾ ಇರಬಹುದು. ಎಸ್ ಅಂತ ಹಾಕಿ. ರೆಡಿ? ಎನ್ವೈರ್ಮೆಂಟ್ ಕ್ವಶನನ್ನು ನೋಡೋಣ. ಲಾಸ್ಟ್ ಟೈಮ್ ಬಂದಿರೋದನ್ನು ಕೆಲವು ರಿವಿಷನ್ ಮಾಡ್ತಾ ಹೋಗೋಣ. ಏನೇನಿದೆ, ಕೆಲವೊಂದು ಕ್ವಶನ್ ಆ್ಯಡ್ ಆಗಿದೆ. ಪಿರಾಮಿಡ್ಸ್ಗಳ ಬಗ್ಗೆ ಕ್ವಶನ್ ಇದೆ. ಓಕೆನಾ? ಎಸ್ ಹಾಗಾದರೆ ಎಸ್ ರೆಡಿ ಅಲ್ವಾ? ಎಸ್ ಎನ್ವೈರ್ಮೆಂಟ್ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಎಸ್ ಕ್ವಶನ್ ಕಾಣಿಸ್ತಾ ಇದೆ ಅಲ್ವಾ? ಎಸ್ ಓಕೆ. ನೋಡಿ ಕ್ವಶನ್ ನೋಡಿ, ಮೊದಲನೇದು ಏನು ಹೇಳ್ತಾ ಇದ್ದಾರೆ. ಇನ್ ದಿ ಮೂಮೆಂಟ್ ಆಫ್ ಎನರ್ಜಿ ಥ್ರೂ ಅ ಫುಡ್ ಚೈನ್, ವೈ ಆರ್ ದೇರ್ ಆರ್ ರೇರ್ಲಿ ಮೋರ್ ದೆನ್ 5 or 4 ಟ್ರಾಪಿಕ್ ಲೆವೆಲ್. ಟ್ರಾಪಿಕ್ ಲೆವೆಲ್ಲು ಜಾಸ್ತಿ ಅಂದರೆ 4ಕ್ಕಿಂತ ಅಥವಾ 5 ತನಕ ಇರಬಹುದು. ಯಾಕೆ ಅಷ್ಟೇ ಇದೆ? ರೇರ್ಲಿ ಅಷ್ಟೇ ಯಾಕಿರುತ್ತೆ? ನೆನ್ಪು ಮಾಡ್ಕೊಳ್ಳಿ, ಲಾಸ್ಟ್ ಒಂದು ಸಾರಿ ನಾವು ಡಿಸ್ಕಸ್ ಮಾಡಿದ್ವಿ. 4ರಿಂದ 5 ತನಕ ಮಾತ್ರ ಫುಡ್ ಚೈನಲ್ಲಿ ಟ್ರಾಪಿಕ್ ಲೆವೆಲ್ ಇರುತ್ತೆ. ಯಾಕಿರಬಹುದು? ನೋಡಿ, ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್ ಆ್ಯಂಡ್ ಕಾರ್ಬನ್ ರನ್ಔಟ್ ಕ್ವಿಕ್ಲಿ. ನ್ಯೂಟ್ರಿಯೆಂಟ್ಸ್ಗಳು ಬೇಗ ರನ್ಔಟ್ ಆಗುತ್ತೆ ಅಂತ. ಎರಡನೇದು, ಎನರ್ಜಿ ಇಸ್ ಲಾಸ್ಟ್ ಆ್ಯಸ್ ಅನ್ಯೂಸಬಲ್ ಹೀಟ್ ಅಟ್ ಈಚ್ ಸ್ಟೆಪ್. ಮೂರನೇದು, ಟಾಪ್ ಕಾರ್ನಿವರ್ಸ್ ಕೆನಾಟ್ ಫೈಂಡ್ ಇನಫ್ ವಾಟರ್ ಟು ಸಸ್ಟೈನ್ ದೆಮ್ಸೆಲ್ವ್ಸ್. ಇಕಲಾಜಿಕಲ್ ಪಿರಾಮಿಡ್ಸ್ ಕೆನಾಟ್ ಬಿ ಕನ್ಸ್ಟ್ರಕ್ಟೆಡ್ ಬಿಯಾಂಡ್ ದಿ 5th ಲೆವೆಲ್. ಏನಿರಬಹುದು ಆನ್ಸರು? ಹೇಳಿ ನೋಡೋಣ. ಮೆನ್ಷನ್ ಮಾಡಿ ಯಾವುದು ಆಪ್ಷನ್ ಅಂತ. ಎನಾ, ಬಿನಾ, ಸಿನಾ, ಡಿನಾ? ಯಾಕಿರಬಹುದು? ಏನಾಗ್ತಾ ಹೋಗುತ್ತೆ? ಒಂದು ಲಾ ಅನ್ನು ನೆನ್ಪು ಮಾಡ್ಕೊಳ್ಳಿ. ಇಷ್ಟು ಪರ್ಸೆಂಟು ನೆನಪಾಗ್ತಾ ಇದೆಯಾ? ಅಷ್ಟು ಪರ್ಸೆಂಟ್ ಇದೆ, ಒಂದು ಲಾ ಇತ್ತು, ಒಂದು ನಂಬರ್ ಇತ್ತು. ಆ ನಂಬರ್ ಏನಾಗುತ್ತೆ ನೆನ್ಪು ಮಾಡ್ಕೊಳ್ಳಿ. ಎಸ್ ಕೆಲವರಿಗೆ ನೆನಪಾಗ್ತಾ ಇದೆ. ಎಸ್ ಎನರ್ಜಿ ಲಾಸ್ ಆಗುತ್ತಲ್ವಾ? ಎನರ್ಜಿ ಇಸ್ ಲಾಸ್ಟ್ ಆ್ಯಸ್ ಅನ್ಯೂಸಬಲ್ ಹೀಟ್. ಪ್ರತಿ ಸ್ಟೆಪ್ನಲ್ಲೂ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೇಲೆ ಟಾಪ್ ಲೆವೆಲಲ್ಲಿ ಇರೋರಿಗೆ ಎನರ್ಜಿ ಇರೋದಿಲ್ಲ. ಒಂದು ಎನಿಮಲ್ ಇನ್ನೊಂದನ್ನು ತಿನ್ನುತ್ತೆ. ಆವಾಗ ನೋಡಿ, ಓನ್ಲಿ ಅಬೌಟ್ 10% ಲಾ ನಾವು ನೋಡಿದ್ವಿ. 10% ಆಫ್ ದಿ ಎನರ್ಜಿ ಮೂವ್ಸ್ ಅಪ್ ಟು ದಿ ನೆಕ್ಸ್ಟ್ ಲೆವೆಲ್. ಕೇವಲ 10% ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಮೂವ್ ಆಗೋದು. ದಿಸ್ ಮ್ಯಾಸಿವ್ ಲಾಸ್ ಆಫ್ ಎನರ್ಜಿ ಮೀನ್ಸ್ ದ್ಯಾಟ್ ಬೈ 4th or 5th ಸ್ಟೆಪ್ ದೇರ್ ಇಸ್ ಆಲ್ಮೋಸ್ಟ್ ನೋ ಎನರ್ಜಿ ಲೆಫ್ಟ್. ಈ ಥರ ಆಗ್ತಾ ಹೋದರೆ 4th 5th ಲೆವೆಲಿಗೆ ಹೋಗೋ ತನಕ ಎನರ್ಜಿ ಉಳಿಯೋದೇ ಇಲ್ಲ. ಸೊ 10% ಲಾ ನೆನ್ಪಿಟ್ಕೊಳ್ಳಿ. ಹಾಗಾಗಿ 4ರಿಂದ 5 ಲೆವೆಲ್ ಮಾತ್ರ ಇರೋದು. ಎಸ್ ಗುಡ್. ನೆಕ್ಸ್ಟ್, ಎನರ್ಜಿ ಫ್ಲೋ ಇನ್ ಆನ್ ಎಕೋಸಿಸ್ಟಮ್ ಇಸ್ ಡಿಸ್ಕ್ರೈಬ್ಡ್ ಆ್ಯಸ್ ಯುನಿಡೈರೆಕ್ಷನಲ್. ಒಂದೇ ಡೈರೆಕ್ಷನಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ದಿಸ್ ಮೀನ್ಸ್ ವಾಟ್?
Energy moves in cycles, eventually returning to the producer. Energy always flow from carnivores back to producers. Energy flow in only one direction and from producers to consumers. Energy can flow both up and down and tropic levels depending on the season. ಹೇಳಿ ನೋಡೋಣ, ಥಿಂಕ್ ಮಾಡಿ. ಯುನಿ ಡೈರೆಕ್ಷನಲ್ಲು ಯಾರಿಂದ ಯಾರಿಗೆ ಎನರ್ಜಿ ಫ್ಲೋ ಆಗ್ತಾ ಇದೆ? ಎಸ್, ಕರೆಕ್ಟ್. ಹೇಳಿ ಯಾವುದು ಅಂತ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಎಸ್, ಆನ್ಸರ್ ಯಾವುದಿದಕ್ಕೆ? ಎಸ್, ಎನರ್ಜಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಯಾರಿಂದ ಯಾರಿಗೆ? ಪ್ರೊಡ್ಯೂಸರಿಂದ ಕನ್ಸ್ಯೂಮರಿಗೆ. ಆಪ್ಷನ್ ಸಿ ಕರೆಕ್ಟಾಗಿ ಹೇಳಿದಿರಿ. ಕೆಲವರು ಗೆಸ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ದಿರಬಹುದು, ನೋಡಿಕೊಂಡು ಮಾತಿನಲ್ಲೇ ಬಾಯಲ್ಲೇ ಉತ್ತರ ಹೇಳ್ತಾ ಇರಬಹುದು. ನೋಡೋಣ. ಎನರ್ಜಿ ಫ್ಲೋ ಇನ್ ಓನ್ಲಿ ಒನ್ ಡೈರೆಕ್ಷನ್ ಫ್ರಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎನರ್ಜಿ? ಪ್ಲ್ಯಾಂಟಿಂದ ಸ್ಟಾರ್ಟ್ ಆಗೋದು ಅಲ್ವಾ? ಸೂರ್ಯನ ಲೈಟನ್ನು ನೋಡಿದ್ದೀವಿ. ಸೂರ್ಯನ ಲೈಟು ಮತ್ತು ಬೇರೆ ಬೇರೆ ಕೆಮಿಕಲ್ ಎನರ್ಜಿ ಬೇರೆ ಬೇರೆ ರೀತಿ ಕನ್ವರ್ಟ್ ಆಗುತ್ತೆ, ಸ್ಟೋರ್ ಆಗುತ್ತೆ, ಮತ್ತು ಹರ್ಬಿವೋರ್ಸ್ಗಳು, ಕಾರ್ನಿವೋರ್ಸ್ಗಳು ಎಲ್ಲ ಬರ್ತಾ ಹೋಗುತ್ತೆ. ಸೊ ಇಟ್ ಕ್ಯಾನ್ ನೆವರ್ ಫ್ಲೋ ಇನ್ ರಿವರ್ಸ್. ಇದು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಹಂತದಲ್ಲೂ ಎನರ್ಜಿ ಹೀಟ್ ರೂಪದಲ್ಲಿ ಲಾಸ್ ಆಗ್ತಾ ಇದೆ. ಲಾಸ್ ಆದಾಗ ಅದೇ ಡೈರೆಕ್ಷನಲ್ಲಿ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಒನ್ ವೇ ಸ್ಟ್ರೀಟ್ ಥರ ಇದು. ಅದಕ್ಕೋಸ್ಕರನೇ ಅದನ್ನು ಯುನಿ ಡೈರೆಕ್ಷನಲ್ ಅಂತ ಕರೀತಾರೆ. ಒಂದೇ ಡೈರೆಕ್ಷನ್. ಎಸ್, ನೆಕ್ಸ್ಟ್. ವಿಚ್ ಟೈಪ್ ಆಫ್ ಇಕಾಲಜಿಕಲ್ ಪಿರಮಿಡ್ ಮಸ್ಟ್ ಆಲ್ವೇಸ್ ಬಿ ಅಪ್ರೈಟ್? ಕೆಳಗಡೆ ಜಾಸ್ತಿ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ನೋಡಿ, ಅಪ್ಲಿಕೇಶನ್ ಕ್ವಶನ್ನು ಈಗ ನಿಮ್ಗೆ ನೆನಪಾಗಬಹುದು, ಜಸ್ಟ್ ಅದರ ಬಗ್ಗೆ ಮಾತಾಡಿದ್ದೀವಿ. ಆದರೆ ಈ ಥರನೂ ಥಿಂಕ್ ಮಾಡಬೇಕು ನೀವು. ಯಾವ ಇಕಾಲಜಿಕಲ್ ಪಿರಮಿಡ್ ಅಪ್ರೈಟ್ ಅಂತಂದರೆ ವೈಡರ್ ಎಟ್ ದಿ ಬಾಟಮಲ್ಲಿ ವೈಡರ್ ಆಗಿರುತ್ತೆ, ಮೇಲ್ಗಡೆ ಹೋಗ್ತಾ ಶಾರ್ಟ್ ಆಗ್ತಾ ಹೋಗುತ್ತೆ. ಪಿರಮಿಡ್ ಆಫ್ ನಂಬರ್ಸಾ, ಪಿರಮಿಡ್ ಆಫ್ ಬಯೋಮಾಸಾ, ಪಿರಮಿಡ್ ಆಫ್ ಎನರ್ಜಿ ಆರ್ ಪ್ರೊಡಕ್ಟಿವಿಟಿನ, ಪಿರಮಿಡ್ ಆಫ್ ಸ್ಪೀಷೀಸ್ ಡೈವರ್ಸಿಟಿನ? ತಕ್ಷಣ ಗೊತ್ತಾಗಿದೆ ಕೆಲವರಿಗೆ, ಆನ್ಸರ್ ಮಾಡ್ತಾ ಇದ್ದೀರಿ. ಯಾವುದು? ಎಸ್, ಪಿರಮಿಡ್ ಆಫ್ ಎನರ್ಜಿ ಪ್ರೊಡಕ್ಟಿವಿಟಿ. ಸೇಮ್ ರೀಸನ್ ಸೇಮ್. ಯಾಕೆ ಹೇಳಿ? ಹೀಟ್ ಥರ ಲಾಸ್ ಆಗುತ್ತೆ ಎನರ್ಜಿ ಮೇಲೆ ಮೂವ್ ಆಗಬೇಕಾದ್ರೆ. ಮೇಲ್ಗಡೆ ಇರೋರಿಗೆ ಜಾಸ್ತಿ ಎನರ್ಜಿ ಉಳಿಯುತ್ತಾ, ಕಡಿಮೆ ಎನರ್ಜಿ ಉಳಿಯುತ್ತಾ? ಥಿಂಕ್ ಮಾಡಿ. ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಮಸ್ಟ್ ಆಲ್ವೇಸ್ ಬಿ ಹೈಯೆಸ್ಟ್ ಎಟ್ ದಿ ಬೇಸ್. ಪ್ರೊಡ್ಯೂಸರ್ಗಳಿಗೆ ಜಾಸ್ತಿ ಎನರ್ಜಿ ಇರುತ್ತೆ, ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿ ಸ್ಟೆಪ್ಪಲ್ಲೂ. ಹಾಗಾಗಿನೇ ನಾವು ಹೇಳೋದು ಅಲ್ವಾ, ಫಂಡಮೆಂಟಲ್ ಆಫ್ ಎನರ್ಜಿ ಲಾಸ್ ಮೀನ್ಸ್ ಎನರ್ಜಿ ಪಿರಮಿಡ್ ಕ್ಯಾನ್ ನೆವರ್ ಬಿ ಇನ್ವರ್ಟೆಡ್. ಇನ್ವರ್ಟ್ ಆಗೋದಿಲ್ಲ ಇದು, ಈ ಪಿರಮಿಡ್ ಇನ್ವರ್ಟ್ ಆಗೋದಿಲ್ಲ. ಎಸ್, ಓಕೆ. ನೆಕ್ಸ್ಟ್ ನೋಡಿ. According to the tropic level classification, organisms occupying tropic level 5. ಟ್ರಾಪಿಕ್ ಲೆವೆಲ್ ಕ್ಲಾಸಿಫಿಕೇಶನ್ ಯಾರಾದರೂ ಓದಿದರೆ ಗೊತ್ತಿಲ್ಲ, ಓದದೇ ಇದ್ದರೆ ಈ ಒಂದು ಸೆಷನ್ ಮುಗಿದ ಮೇಲೆ ಹೋಗಿ ನೋಡಿ. ಟಾಪಿಕ್ ಲೆವೆಲ್ 5ಅಲ್ಲಿ ಯಾರಿರ್ತಾರೆ? ಫಂಕ್ಷನಲಿ ಡಿಫೈನ್ಡ್. ಅವರನ್ನು ಏನಂತ ಕರಿತೇವೆ? ಹರ್ಬಿವೋರ್ಸಾ, ಪ್ರೈಮರಿ ಕಾರ್ನಿವೋರ್ಸಾ, ಪ್ರೈಮರಿ ಪ್ರೊಡ್ಯೂಸರ್ಸಾ, ಟಾಪ್ ಕಾರ್ನಿವೋರ್ಸ್ ಯಾರಿರಬಹುದು? ಟ್ರಾಪಿಕ್ ಲೆವೆಲ್ ಕ್ಲಾಸಿಫಿಕೇಶನ್ ಯಾರಿರ್ಬೋದು? ಟಾಪಲ್ಲಿರೋರು ಯಾರು? ಟಾಪರ್ಗಳು ಅಲ್ವಾ? ಟಾಪರ್ ಯಾರು? ಟಾಪಲ್ಲಿರೋರು ಯಾರು? ಎಸ್, ಕೆಲವರಿಗೆ ಹೇಳಿರ್ಬೋದು ಟಾಪ್ ಕಾರ್ನಿವರ್ಸ್ ಅಲ್ವಾ? ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಅಂತ ಸಹ ಕರೀತೇವೆ. ನೋಡಿ, ಆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರಾಪಿಕ್ ಲೆವೆಲ್ ಹೇಗಿರುತ್ತೆ. ಕೆಳಗಡೆ ಪ್ರೊಡ್ಯೂಸರ್ಸ್ ಇರ್ತಾರೆ, ಪ್ಲ್ಯಾಂಟ್ ಆದಮೇಲೆ ಪ್ಲ್ಯಾಂಟನ್ನು ಸೇವಿಸುವವರು ಪ್ರೈಮರಿ ಕನ್ಸ್ಯೂಮರ್ಸು, ಅವ್ರು ಯಾರು? ಹರ್ಬಿವೋರ್ಸು. ಅದಾದಮೇಲೆ ಬರೋರು ಸೆಕೆಂಡರಿ ಕನ್ಸ್ಯೂಮರ್ಸು, ಹರ್ಬಿವೋರ್ಸ್ಗಳನ್ನು ತಿನ್ನುವರು ಕಾರ್ನಿವೋರ್ಸು. ಅದಾದಮೇಲೆ ಟರ್ಷರಿ ಕನ್ಸ್ಯೂಮರ್ಸು. ಅದಾದಮೇಲೆ ಟಾಪ್ ಕಾರ್ನಿವೋರ್ಸ್ ಅಲ್ವಾ? ಕ್ವಾಟರ್ನರಿ ಕನ್ಸ್ಯೂಮರ್ಸು. ಈ ಥರ ಟ್ರಾಪಿಕ್ ಲೆವೆಲ್ ಜಾಸ್ತಿ ಅಂದರೆ ನಾವು ಹೇಳಿದಲ್ವ, ಎಷ್ಟರಿಂದ ಎಷ್ಟರ ತನಕ ಇರುತ್ತೆ? 4ರಿಂದ 5 ತನಕ ಅಷ್ಟೇ ಲೆವೆಲ್ ಇರೋದು. ಯಾಕೆ? ನೀವೇ ಹೇಳಬೇಕು. ಎಸ್, ದೀಸ್ ಆರ್ ಎಟ್ ದಿ ವೆರಿ ಟಾಪ್ ಆಫ್ ದಿ ಫುಡ್ ಚೈನ್. ಯಾರು? ಟಾಪ್ ಕಾರ್ನಿವೋರ್ಸ್. ಓಕೆ. ವಾಟ್ ಈಸ್ ದಿ ಫಂಡಮೆಂಟಲ್ ಸೋರ್ಸ್ ಆಫ್ ಎನರ್ಜಿ ದಟ್ ಇನಿಷಿಯೇಟ್ಸ್ ಗ್ರೇಸಿಂಗ್ ಫುಡ್ ಚೈನ್?
ಗ್ರೇಸಿಂಗ್ ಫುಡ್ ಚೈನಿಗೆ ಯಾವುದು ಫಂಡಮೆಂಟಲ್ ಸೋರ್ಸ್ ಆಫ್ ಎನರ್ಜಿ ಇನಿಷಿಯೇಟ್ ಮಾಡೋದು? ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಡಿಕೇಯಿಂಗ್ ಎನಿಮಲ್ಸಾ, ಲಿವಿಂಗ್ ಪ್ಲಾಂಟ್ ಬಯೋಮಾಸಾ, ಡಿಕಂಪೋಸರ್ಸ್ ಲೈಕ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾನ, ಕೆಮಿಕಲ್ ಎನರ್ಜಿ ರಿಲೀಸ್ಡ್ ಫ್ರಮ್ ದಿ ಸಾಯಿಲ? ಗ್ರೇಸಿಂಗ್ ಫುಡ್ ಚೈನ್. ಹೋಗಿ ಗೊತ್ತಿಲ್ಲ ಅಂತಂದರೆ ಹೋಗಿ ನೋಡಬೇಕಾಗುತ್ತೆ. ಇನ್ನೊಂದು ಸಾರಿ ಬಂದಿತ್ತು, ಇದು ರಿವಿಷನ್ ಮಾಡಬೇಕು ಕೆಲವೊಂದನ್ನು, ಗೊತ್ತಾಗ್ತಿಲ್ಲ ಅಂತಂದರೆ. ಗ್ರೇಸಿಂಗ್ ಫುಡ್ ಚೈನಲ್ಲಿ ಫಂಡಮೆಂಟಲ್ ಸೋರ್ಸ್ ಆಫ್ ಎನರ್ಜಿ ಯಾವುದು? ABCD. ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಡಿಕೇಯಿಂಗ್ ಎನಿಮಲ್ಸ್, ಲಿವಿಂಗ್ ಪ್ಲಾಂಟ್ ಬಯೋಮಾಸ್, ಡಿಕಂಪೋಸರ್ಸ್, ಕೆಮಿಕಲ್ ಎನರ್ಜಿ. ಯಾವುದಿರ್ಬೋದು? ಲಿವಿಂಗ್ ಪ್ಲಾಂಟ್ ಬಯೋಮಾಸ್, ಗ್ರೀನ್ ಪ್ಲಾಂಟ್ಸ್ ಅಲ್ವಾ. GFC ಅನ್ನೋದು ಮೋಸ್ಟ್ ಕಾಮನ್ ಫುಡ್ ಚೈನು. ಅಲ್ಲಿ ಏನಾಗುತ್ತೆ, ಕನ್ಸ್ಯೂಮರ್ಗಳು ಯಾರೆಲ್ಲಿ? ಯೂಶ್ವಲಿ ಆ್ಯಂಡ್ ಹರ್ಬಿವೋರ್ ಲೈಕ್ ಕೋವು, ಕ್ಯಾಟರ್ಪಿಲ್ಲರ್, ಈ ಥರ ಬೇರೆ ಬೇರೆ ನೀವು ಕೇಳಿರ್ಬೋದು. ಯಾವುದನ್ನು ತಿಂತಾವೆ ಇವು? ಲಿವಿಂಗ್ ಗ್ರೀನ್ ಪ್ಲ್ಯಾಂಟ್ಸ್, ಅದನ್ನು ತಿಂತಾವೆ. ಅದಕ್ಕೆ ನಾವು ಹೇಳೋದು ಲಿವಿಂಗ್ ಪ್ಲ್ಯಾಂಟ್ ಬಯೋಮಾಸ್, ಗ್ರೀನ್ ಪ್ಲ್ಯಾಂಟ್ಸ್. ದ ಪ್ಲ್ಯಾಂಟ್ ಸ್ಟೋರ್ ಎನರ್ಜಿ ಈಸ್ ದಿ ಸೋರ್ಸ್. ಪ್ಲ್ಯಾಂಟಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತಲ್ವ, ಅದೇ ಸೋರ್ಸು ಇಲ್ಲಿ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಅ ಸಿಂಗಲ್ ಟೈಪ್ ಆಫ್ ಇನ್ಸೆಕ್ಟ್, ಉದಾಹರಣೆಗೆ ಗ್ರಾಸ್ ಹೋಪರ್, ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಾಮ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್, how would the existence of a food web protect the predators that normally eat it? ಹಾಕಿಶ್ ಪಾಲಿಸಿ ಅಂತ ಕೇಳಿರ್ಬೋದು. ಏನು ಹಾಕ್ ಅಂತಂದರೆ ಕಮೆಂಟ್ ಮಾಡಿ ತಿಳ್ಕೊಂಡು. ಹಾಕ್ ಅಂತಂದರೆ ಏನು? ಆ ಒಂದು ಪ್ರಾಣಿಗಳ ಹೆಸರು ಗೊತ್ತಿಲ್ಲದೆ ಇದ್ದರೆ ಎಕ್ಸಾಮಲ್ಲಿ ಕಷ್ಟ ಆಗ್ಬೋದು. ಪಕ್ಷಿಗಳು, ಪ್ರಾಣಿಗಳ ಹೆಸರು ಗೊತ್ತಿಲ್ಲದೆ ಇದ್ದರೆ. ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಒಂದು ಸಿಂಗಲ್ ಟೈಪ್ ಆಫ್ ಇನ್ಸೆಕ್ಟ್ ಇದೆ, ಒಂದು ಗ್ರಾಸ್ ಹೋಪರ್ ಇದೆ. ಅದು ಒಂದು ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಿಂದ ಕಂಪ್ಲೀಟಾಗಿ ಎಲಿಮಿನೇಟ್ ಆಯಿತು. ಈಗ ಫುಡ್ ವೆಬ್ ಅಂತಂದರೆ ಏನು, ಫುಡ್ ಚೈನ್ ಅಂತಂದರೆ ಏನು, ಮತ್ತೆ ಕ್ವಶನ್ ಬರುತ್ತೆ, ಹೇಳ್ತೇನೆ. ಆದರೆ ಫುಡ್ ವೆಬ್ ಪ್ರೊಟೆಕ್ಟ್ ದಿ ಪ್ರಿಡೇಟರ್ಸ್. ಯಾವ ಥರ ಫುಡ್ ವೆಬ್ಬು ಪ್ರಿಡೇಟರ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ? ಉದಾಹರಣೆಗೆ ಕ್ವಶನ್ ಏನು ಗೊತ್ತಾಗುತ್ತಾ? ಗ್ರಾಸ್ ಹೋಪರನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದ್ದೇವೆ, ಇದನ್ನೇ ತಿಂದ್ಕೊಂಡಿರುವಂಥ ಇನ್ನೊಂದಿತ್ತು ಪ್ರಿಡೇಟರು, ಅದು ಈಗ ಫುಡ್ ವೆಬ್ನಿಂದ ಹೇಗೆ ಪ್ರೊಟೆಕ್ಟ್ ಆಗುತ್ತೆ? ಹಾಕ್ ವುಡ್ ಇವಾಲ್ವ್ ಇಮಿಡಿಯೇಟ್ಲಿ ಟು ಈಟ್ ಗ್ರಾಸ್ ಇನ್ಸ್ಟೆಡ್. ತಕ್ಷಣ ಹುಲ್ಲು ತಿನ್ಲಿಕ್ಕೆ ಶುರು ಮಾಡುತ್ತಾ ಹಾಕು. Hawk would be able to find and eat an alternative food source. Hawk would simply die out. ಮತ್ತೇನು ದಾರಿನೇ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೋದಾ? Proving the food web irrelevant. The snake and mouse population would also crash due to energy loss. ಫುಡ್ ವೆಬ್ ಅನ್ನೋ ಕಾನ್ಸೆಪ್ಟ್ ನೆನ್ಪು ಮಾಡ್ಕೊಳ್ಳಿ. ಏನು ಫುಡ್ ವೆಬ್ ಅಂತಂದರೆ ಅಲ್ವಾ, ಅದು ನೆನಪು ಮಾಡಿಕೊಂಡ್ರೆ ಅಲ್ಲಿರೋದಕ್ಕೆ ಅದು ಮ್ಯಾಚ್ ಆಗ್ತಾ ಹೋಗುತ್ತೆ. ABCD ಯಾವುದಿರ್ಬೋದು? ಎಸ್, ಹಾಕ್ ವುಡ್ ಬಿ ಏಬಲ್ ಟು ಫೈಂಡ್ ಆ್ಯಂಡ್ ಈಟ್ ಅಲ್ಟರ್ನೇಟಿವ್ ಫುಡ್ ಸೋರ್ಸ್. ನೋಡಿ, ಫುಡ್ ವೆಬ್ ಅಂತಂದರೆ ಹಾಗೆ, ವೆಬ್ ಅಂದರೆ ದೊಡ್ಡ ಜಾಲ ಇದ್ದ ಹಾಗೆ. ಇಲ್ಲಿ ಒಂದೇ ಫುಡ್ ಚಾಯ್ಸ್ ಇರೋದಿಲ್ಲ, ಜಾಸ್ತಿ ಫುಡ್ ಚಾಯ್ಸ್ ಇರುತ್ತೆ. ಗ್ರಾಸ್ ಹೋಪರ್ ಇರಲಿಲ್ಲ ಅಂತಂದರೆ ಹಾಕ್ ಏನು ಮಾಡುತ್ತೆ, ಬೇರೆ ಡಯಟಿಗೆ ಅಡಾಪ್ಟ್ ಆಗುತ್ತೆ, ಮೈಸು, ಸ್ನೇಕ್ಸು, ಆ ಥರ. ಅಂದರೆ ಸರ್ವೈವ್ ಆಗೋದು ಎಲ್ಲರ ಒಂದು ಗುರಿ. ಫುಡ್ ವೆಬ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹಾಕ್ ವುಡ್ ಬಿ ಏಬಲ್ ಟು ಫೈಂಡ್ ಆ್ಯಂಡ್ ಈಟ್ ಆ್ಯನ್ ಅಲ್ಟರ್ನೇಟಿವ್ ಫುಡ್ ಸೋರ್ಸ್. ಬೇರೆ ಫುಡ್ ಸೋರ್ಸನ್ನು ಇವಾಗ ಇಲ್ಲಿ ಕೊಡ್ತಾ ಹೋಗ್ತದೆ. ನೆಕ್ಸ್ಟ್, ಆ್ಯನ್ ಇನ್ವರ್ಟೆಡ್ ಪಿರಾಮಿಡ್ ಆಫ್ ಬಯೋಮಾಸ್ ವೇರ್ ದಿ ಕನ್ಸ್ಯೂಮರ್ ಲೆವೆಲ್ ಇಸ್ ಹೆವಿಯರ್ ದೆನ್ ದಿ ಪ್ರೊಡ್ಯೂಸರ್ ಲೆವೆಲ್, ಟಿಪಿಕಲಿ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಪಿರಾಮಿಡ್ ಆಫ್ ಬಯೋಮಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಕನ್ಸ್ಯೂಮರ್ ಲೆವೆಲ್ಲು ಹೆವಿಯರ್ ಇರುತ್ತೆ, ಹರ್ಬಿವೋರ್ಸ್ಗಳು. ಪ್ರೊಡ್ಯೂಸರ್ ಲೆವೆಲ್ಗಿಂತ ಕನ್ಸ್ಯೂಮರ್ ಹೇಗಿರುತ್ತೆ ನೆನ್ಪು ಮಾಡ್ಕೊಳ್ಳಿ. ಇನ್ವರ್ಟೆಡ್ ಪಿರಾಮಿಡ್ಡು ಈಜಿಪ್ಟಲ್ಲಿರೋದು ನೆನ್ಪು ಮಾಡ್ಕೊಳ್ಳಿ. ಉಲ್ಟಾ ಇದೆ ಪಿರಾಮಿಡ್, ಉಲ್ಟಾ ಪಿರಾಮಿಡ್ ಇದು. ಇನ್ವರ್ಟೆಡ್ಡು ಹೆವಿಯರ್ ದೆನ್ ದಿ ಪ್ರೊಡ್ಯೂಸರ್. ಯಾವುದಲ್ಲೇ ಜಾಸ್ತಿ ಇರುತ್ತೆ, ಕನ್ಸ್ಯೂಮರು ಪ್ರೊಡ್ಯೂಸರ್ಗಿಂತ ಹೆವಿ ಇರುತ್ತೆ. ಎಲ್ಲಿರ್ಬೋದು? ಫಾರೆಸ್ಟು, ಗ್ರಾಸ್ಲ್ಯಾಂಡು, ಟೆಂಪ್ರೇಟು, ಅಕ್ವಾಟಿಕ್ಕು. ABCDಯಲ್ಲಿ ಹೇಳಿ, ಯಾವುದು ಆನ್ಸರ್ ಇದಕ್ಕೆ? ಆನ್ಸರ್ ಎಸ್, ಎಕ್ವಾಟಿಕ್ ಅಲ್ವಾ. ಬಯೋಮಾಸ್ ಅಂತಂದರೆ ಏನು ಗೊತ್ತಿದೆಯಾ? ಬಯೋಮ್ಯಾಸ್ ಅಂತಂದರೆ ಟೋಟಲ್ ಡ್ರೈ ವೇಟ್ ಆಫ್ ಆರ್ಗ್ಯಾನಿಸಮ್ಸ್. ಡ್ರೈ ವೇಟು ಮೋಸ್ಟ್ ಪ್ಲೇಸಸ್, ಉದಾಹರಣೆಗೆ ಫಾರೆಸ್ಟ್ಗಳಲ್ಲಿ ಪ್ಲ್ಯಾಂಟ್ಸ್ ಹೆವಿ ಇರುತ್ತೆ, ಬೇಸ್ ವೈಡ್ ಇರುತ್ತೆ. ಅವಾಗ ಅಪ್ರೈಟ್ ಅಂತಂದರೆ ಈಗ ಪಿರಾಮಿಡ್ ಇದೆಯಲ್ವಾ, ನೇರವಾಗಿರೋದು. ಅಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಏನಾಗುತ್ತೆ, ಪ್ರೊಡ್ಯೂಸರ್ಗಳು ತುಂಬ ಟೈನಿ ಆಗಿರುತ್ತೆ,
ಉದಾಹರಣೆಗೆ ಫಾಸ್ಟ್ ಗ್ರೋಯಿಂಗ್ ಫೈಟೋಪ್ಲಾಂಕ್ಟನ್ ಅಲ್ವಾ. ಆಗ ಕನ್ಸ್ಯೂಮರ್ಗಳು ಫೈಟೋಪ್ಲಾಂಕ್ಟನ್ಗಳನ್ನ ಬೇಗ ಈಟ್ ಮಾಡುತ್ತೆ, ತಿನ್ನುತ್ತವೆ. ಝೂ ಪ್ಲಾಂಕ್ಟನ್ಗಳನ್ನ ಕೇಳಿರ್ಬೋದು ನೀವು. ಅವಾಗ ಏನಾಗ್ತಾ ಹೋಗುತ್ತೆ, ವೇಟ್ ಆಫ್ ದಿ ಕನ್ಸ್ಯೂಮರ್ ಎಟ್ ಎನಿ ಗಿವನ್ ಟೈಮ್ ಕ್ಯಾನ್ ಆ್ಯಕ್ಚುಲಿ ಬಿ ಗ್ರೇಟರ್ ದೆನ್ ದಿ ಸ್ಮಾಲ್. ಯಾವುದೇ ಟೈಮ್ ನೋಡಿ ಕನ್ಸ್ಯೂಮರ್ಗಳ ವೇಟ್ ಪ್ರೊಡ್ಯೂಸರ್ಗಳ ವೇಟ್ಗಿಂತ ಜಾಸ್ತಿ ಇರುತ್ತೆ. ಅಂದರೆ ಆ ಪಿರಾಮಿಡ್ ಹೋಗ್ತಾ ಹೋಗ್ತಾ ಉಲ್ಟಾ ಪಿರಮಿಡ್ ಅಂತ ನೆನ್ಪು ಮಾಡ್ಕೊಳ್ಳಿ. ಕೆಳಗಡೆ ಸ್ಮಾಲ್ ಇರುತ್ತೆ, ಹೋಗ್ತಾ ಹೋಗ್ತಾ ವೈಡ್ ಆಗ್ತಾ ಹೋಗುತ್ತೆ. ಕಾನ್ಸ್ಟೆಂಟ್ಲಿ ಗ್ರೋವಿಂಗ್ ಬೇಸ್ ಆಫ್ ಪ್ರೊಡ್ಯೂಸರ್ಸ್. ಅದರಿಂದ ಪಿರಾಮಿಡ್ ಇನ್ವರ್ಟ್ ಆಗಿರುತ್ತೆ. ಅಕ್ವಾಟಿಕ್ ಇಕೋಸಿಸ್ಟಮ್ ಇದಕ್ಕೆ ಆನ್ಸರು. ನೆಕ್ಸ್ಟ್, ದ ಪಿರಾಮಿಡ್ ಆಫ್ ಎನರ್ಜಿ ಕಾನ್ಸೆಪ್ಟ್ ಇಸ್ ಕ್ರೂಷಿಯಲ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದಿ ಫೆನಾಮಿನಾ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಏನು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಂದರೆ, ದಿಸ್ ಫೆನಾಮಿನಾ ರೆಫರ್ಸ್ ಟು ವಾಟ್? ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇಲ್ಲಿ ಆನ್ಸರ್ ಗೆಸ್ ಮಾಡಿದ್ರು ಅಥವಾ ಹೇಗೆ ಆನ್ಸರ್ ಮಾಡಿದ್ರು ಅರ್ಥ ತಿಳ್ಕೊಂಡಿರಬೇಕು. ಆನ್ಸರ್ ಮಾಡಿ. ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಏನಿರಬಹುದು? ಎ, ಓವರ್ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಆರ್ಗಾನಿಸಮ್ಸ್ ಎಟ್ ಹೈಯರ್ ಟ್ರಾಪಿಕ್ ಲೆವೆಲ್. ಬಿ, ಟೆಂಡೆನ್ಸಿ ಫಾರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಪ್ರೋಗ್ರೆಸಿವ್ಲಿ ಹೈಯರ್ ಲೆವೆಲ್ ಆಫ್ ಫುಡ್ ಚೈನ್. ಲಾಸ್ ಆಫ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಅನ್ಯೂಸಬಲ್ ಹೀಟು. ಡಿಕ್ರೀಸ್ ಇನ್ ದಿ ಟೋಟಲ್ ಬಯೋಮಾಸ್ ಎಟ್ ದಿ ಟಾಪ್ ಆಫ್ ದಿ ಪಿರಮಿಡ್. ಕೆಲವರು ಬಿ ಅಂತ ಹಾಕಿದ್ದೀರಿ, ಆದರೆ ಟ್ರೈ ಮಾಡ್ತಾ ಇರ್ಬೋದು, ಕೆಲವರು ಅಂದ್ಕೊಳ್ತಾ ಇರ್ಬೋದು ಅಂದರೆ ಉದ್ದ ಇದೆ ಆನ್ಸರ್ ಅಂತ ಅದನ್ನೇ ಗೆಸ್ ಮಾಡಿದ್ದೀರಾ, ಅಥವಾ ನಿಮಗೆ ಅದನ್ನು ಓದಿದರೆ ಒಳ್ಳೆಯದು, ಓದ್ಕೊಂಡು ಹೇಳ್ತಾ ಇದ್ರೆ ಒಳ್ಳೆಯದು. ಏನಾಗತ್ತೆ ನೋಡಿ, ಮೊದಲು ಎನರ್ಜಿ, ಬಿಕಾಸ್ ಎನರ್ಜಿ ಡಿಕ್ರೀಸಸ್ ರ್ಯಾಪಿಡ್ಲಿ ಆಫ್ ದಿ ಪಿರಾಮಿಡ್. ನಿಮಗೆ ಫುಡ್ಡು ಫಸ್ಟ್ದು ಟ್ರಾಪಿಕ್ ಲೆವೆಲ್ದು ನೆನ್ಪು ಮಾಡ್ಕೊಳ್ಳಿ. ಕೆಳಗಡೆ ಪ್ರೊಡ್ಯೂಸರ್ಸ್ ಇರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಪಿರಾಮಿಡ್ನಲ್ಲಿ. ಯಾಕಂದರೆ 10% ಲಾಸ್ ಆಗ್ತಾ ಇದೆ ಹೀಟ್ ಥರ ಅಲ್ವಾ. ಆದರೆ ಮೇಲ್ಗಡೆ ಇರೋರಿಗೆ ಜಾಸ್ತಿ ಎನರ್ಜಿ ಅವರು ಮುಖ್ಯವಾಗಿ ಕೆಳಗಡೆ ಇರೋರಿಂದ ಎಲ್ಲ ಬಂದ್ಕೊಂಡು ಹೇಳ್ಕೊಳ್ತಾ ಇರುತ್ತೆ. ಒಂದು ವೇಳೆ ಆ ಫುಡ್ ಕಂಟೇನ್ಸ್ ನಾನ್ ಬಯೋಡಿಗ್ರೇಡಬಲ್ ಟಾಕ್ಸಿನ್ಸ್, DDT ಅನ್ನುವಂಥ ಒಂದು ನಾನ್ ಬಯೋಡಿಗ್ರೇಡಬಲ್ ಟಾಕ್ಸಿನ್ ಏನಾದರೂ ಅದರಲ್ಲಿ ಇದ್ದರೆ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಒಂದು ಪ್ರಾಣಿ ಇದೆ ಅಂತ ಇಟ್ಕೊಳ್ಳಿ, ಆ ಪ್ರಾಣಿಯ ದೇಹದಲ್ಲಿ DDT ಸೇರಿಕೊಂಡಿದೆ. ಈಗ ಆ DDT ಅನ್ನೋದು ನಾನ್ ಬಯೋಡಿಗ್ರೇಡಬಲ್ಲು, ದೇಹದೊಳಗಡೆ ಡಿಗ್ರೇಡ್ ಆಗೋದಿಲ್ಲ, ಹಾಗೆ ಉಳಿಯುತ್ತೆ. ಈ ಪ್ರಾಣಿ ಸತ್ತ ಮೇಲೆ ನೆಕ್ಸ್ಟ್ ಯಾವುದೋ ಒಂದು ತಿನ್ನುತ್ತಲ್ವ, ಅದನ್ನು ಬಂದ ಸೆಕೆಂಡ್ ಲೆವೆಲಲ್ಲಿ ಆ ಪ್ರಾಣಿಯ ದೇಹಕ್ಕೂ ಅದು ಹೋಗುತ್ತೆ. ಹೀಗೆ ಎಲ್ಲಿ ತನಕ ಅದು ಮುಂದೆ ಬೇರೆ ಆ ಪ್ರಾಣಿ ಇನ್ನೊಂದು ಪ್ರಾಣಿನ ಮತ್ತೊಂದು ಪ್ರಾಣಿ, ಈ ಥರ ಆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಟೆಂಡೆನ್ಸಿ ಫಾರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಪ್ರೋಗ್ರೆಸಿವ್ಲಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಟಾಕ್ಸಿನ್ ಅಕ್ಯುಮುಲೇಟ್ ಆಗೋದು. ಅರ್ಥ ಆಗ್ತಾ ಇದೆಯಾ ಯಾಕೆ ಹೀಗಾಗುತ್ತೆ? ಥಿಂಕ್ ಮಾಡಿ. DDT ಯಾವುದೋ ಒಂದು ಇಲಿಗೋಸ್ಕರ ನೀವು ವಿಷವನ್ನು ಹಾಕಿದ್ರಿ, ಇಲಿ ಪಾಷಾಣ ಅಂತ ಹೇಳ್ತೀವಿ, ಕಾಮನ್ ಆಗಿ ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಇಲಿಗೆ ಒಂದು ವಿಷವನ್ನು ಹಾಕ್ತಾರೆ, ಇಲಿ ಈಗ ಸತ್ತೋಯ್ತು. ಇಲಿ ಸತ್ತಿರೋದನ್ನು ಬೇರೆ ಯಾವುದೋ ಹಾವು ಬಂದು ತಿಂತು. ಆದರೆ ಇಲಿಯ ಬಾಡಿಯಲ್ಲಿ ಈ DDT ಅಂತ ಯಾವುದೋ ಒಂದು ವಿಷ ಸೇರ್ಕೊಂಡ್ಬಿಟ್ಟಿದೆ, ನಾನ್ ಬಯೋಡಿಗ್ರೇಡಬಲ್ಲು. ಈಗ ಹಾವು ಒಂದೇ ಇಲಿ ತಿನ್ನುತ್ತೆ ಅಂತಲ್ಲ, 2-3 ಇಲಿ ತಿನ್ಬಹುದು ಅಲ್ವಾ. ಹಾವಿನ ದೇಹದಲ್ಲಿ ಏನಾಯಿತು, 2-3 ಇಲಿಗಳ ದೇಹದಲ್ಲಿರೋ ಆ ಟಾಕ್ಸಿನ್ ಬಂದು ಸೇರಿಕೊಳ್ತು. ಓಕೆ, ಹಾವಿನ ದೇಹದಲ್ಲಿ ಅಷ್ಟು ಟಾಕ್ಸಿನ್ ಇದೆ. ಈಗ ಹಾವು ಸತ್ತೋಗುತ್ತೆ. ಇಂಥ ಹಾವುಗಳು ಬೇರೆ ಬೇರೆ ಕಡೆ ಇರಬಹುದು. ಇಂಥ 2-3 ಹಾವುಗಳನ್ನು ಮತ್ತೊಂದು ಹದ್ದು ತಿನ್ನಬಹುದು ಅಲ್ವಾ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಮೇಲ್ಗಡೆ ಇರೋರ, ಟಾಪಲ್ಲಿರೋರ ದೇಹದಲ್ಲಿ ಟಾಕ್ಸಿನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟಾಕ್ಸಿನ್ ಅಕ್ಯುಮುಲೇಟ್ ಇನ್ ದಿ ಟಾಪ್ ಪ್ರೆಡೇಟರ್ ಬಾಡಿ ಇಸ್ ಟು ವೆರಿ ಹೈ, ಡೇಂಜರ್ಸ್ ಲೆವೆಲಿಗೆ ಹೋಗುತ್ತೆ. ಸೊ ಆ ಕಾನ್ಸಂಟ್ರೇಷನ್ ಎಫೆಕ್ಟನ್ನು ಏನಂತ ಕರಿತೇವೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್. ಬಹಳ ಇಂಪಾರ್ಟೆಂಟ್ ಇದು, ಬಹಳ ವೆರಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಂಡಿರಲೇಬೇಕು. ಅರ್ಥ ಆಗ್ತಾ ಇದೆ? ಏನು ಇನ್ನೊಂದು ಸರಿ ಹೇಳ್ತಾನೆ ಬೇಕಿದ್ರೆ ನೋಡಿ. ಏನು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತಂದರೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಕೆಳಗಿನ ಲೆವೆಲಿಂದ ಮೇಲ್ಗಡೆ ಹೋಗ್ತಾ ಹೋಗ್ತಾ ತಮ್ಮ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತವೆ. ಟೆಂಡೆನ್ಸಿ ಫಾರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಪ್ರೋಗ್ರೆಸಿವ್ಲಿ ಎಟ್ ಹೈಯರ್ ಲೆವೆಲ್ ಆಫ್ ಫುಡ್ ಚೈನ್. ದೊಡ್ಡ ಫುಡ್ ಚೈನ್ ಇದ್ದ ಹಾಗೆ, ಆ ಹೈಯರ್ ಲೆವೆಲ್ ಇದ್ದ ಹಾಗೆ ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಇದು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್. ಮ್ಯಾಗ್ನಿಫೈ ಅಂತಂದರೆ ದೊಡ್ಡದಾಗ್ತಾ ಹೋಗೋದು.
ಎಸ್, ಓಕೆ. ನೆಕ್ಸ್ಟ್, ಎಸ್ಚುರೀಸ್ ಆರ್ ಹೈಲಿ ಪ್ರೊಡಕ್ಟಿವ್ ಅಕ್ವಾಟಿಕ್ ಝೋನ್ಸ್ ವ್ಯಾರ್. ಎಸ್ಚುರಿ ಅಂತಂದರೆ ಏನು ನೆನ್ಪು ಮಾಡ್ಕೊಳ್ಳಿ, ರಿವರ್ಸ್ ಫ್ಲೋ ರ್ಯಾಪಿಡ್ಲಿ ಬಟ್ ಓನ್ಲಿ ಕಂಟೈನ್ ಸಾಲ್ಟ್ ವಾಟರ್, ಲ್ಯಾಂಡ್ ಈಸ್ ಫ್ರೋಸನ್ ಆ್ಯಂಡ್ ಸನ್ಲೈಟ್ ಕೆನಾಟ್ ಪೆನೆಟ್ರೇಟ್ ದಿ ವಾಟರ್, fresh water from rivers meet and mixes saline ocean water due to tidal action. The water is stagnant and completely lacks dissolved nutrients. ಗೊತ್ತಿದೆ ನಿಮಗೆ ಎಸ್ಚುರಿಗಳ ಬಗ್ಗೆ? ಏನಾಗುತ್ತೆ ಅಲ್ಲಿ? ಎ ಬಿ ಸಿ ಡಿ ಯಾವುದನ್ನು ಮೀಟ್ ಆಗುತ್ತೆ? ಫ್ರೆಶ್ ವಾಟರ್ ಫ್ರಾಮ್ ರಿವರ್ ಮೀಟ್ಸ್ ಆ್ಯಂಡ್ ಮಿಕ್ಸಸ್ ವಿತ್ ಸಲೈನ್ ಓಷನ್ ವಾಟರ್, ಟೈಡಲ್ ಆ್ಯಕ್ಷನಿಂದಾಗಿ. ನಾವು ಅದಕ್ಕೆ ಹೇಳಿದ್ದೀವಿ. ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಅಲ್ವಾ, ಬ್ರಾಕಿಶ್ ವಾಟರ್ ಪಾರ್ಷಿಯಲಿ ಸಾಲ್ಟಿ ಆಗಿರೋದು. ಎಸ್ಚುರಿ ಅಂತಂದ್ರೆ ಏನು? ಇಟ್ಸ್ ಅ ಕೋಸ್ಟಲ್ ಏರಿಯಾ. ರಿವರ್ ಫ್ರೆಶ್ ವಾಟರ್ ಕ್ಲಾಶಸ್ ವಿತ್ ದಿ ಓಷನ್ ಸಾಲ್ಟ್ ವಾಟರ್. ಒಂದು ರಿವರ್ ಹಿಂಗೆ ಬಂತು, ಈ ಕಡೆಯಿಂದ ಸಮುದ್ರ ಇದೆ, ರಿವರು ಮತ್ತು ಸಮುದ್ರ ಸೇರ್ಕೊಳ್ತಾ ಇದೆ. ಇವಾಗ ಏನಾಗುತ್ತೆ, ಬ್ರಾಕಿಶ್ ವಾಟರ್, ಒಂದು ಕಡೆ ಸಾಲ್ಟ್ ವಾಟರ್ ಇದೆ, ಇನ್ನೊಂದು ಕಡೆ ಫ್ರೆಶ್ ವಾಟರ್ ಇದೆ, ಎರಡು ಮಿಕ್ಸ್ ಆಗುತ್ತೆ. And the constant tidal action and nutrient input from the river make these areas exceptionally rich in life, highly productive. ಎರಡೂ ಕಡೆಯ ವಾತಾವರಣ ಸಿಗ್ತಾ ಇದೆ ನೋಡಿ. ಟೈಡಲ್ ಆ್ಯಕ್ಷನ್ ಇದೆ, ನ್ಯೂಟ್ರಿಯೆಂಟ್ ಇನ್ಪುಟ್ ಇದೆ ರಿವರಿಂದ. ಹಾಗಾಗಿ ಈ ಒಂದು ಭಾಗ ರಿಚ್ ಇನ್ ಲೈಫ್ ಆ್ಯಂಡ್ ಹೈಲಿ ಪ್ರೊಡಕ್ಟಿವ್, ಜಾಸ್ತಿ ಪ್ರೊಡಕ್ಟಿವ್ ಆಗಿರುತ್ತೆ. ಇದು ಸಹ ಮೊದಲು ನೋಡಿದ್ವಿ. ಲೋಟಿಕ್ ಅಂತಂದ್ರೆ ಏನು? ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ವಾಟರ್ ಮೂಮೆಂಟ್. ವಾಟರ್ ಮೂಮೆಂಟ್ ಆಗೋದ್ರ ಮೇಲೆ ಫ್ರೆಶ್ ವಾಟರ್ ಇಕೋಸಿಸ್ಟಮನ್ನು ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅದರಲ್ಲಿ ಲೋಟಿಕ್ ಅಂತಂದ್ರೆ ಏನು? ಸ್ಟಿಲ್ ಆರ್ ಸ್ಟಾಗ್ನೆಂಟ್ ವಾಟರ, ವಾಟರ್ ವಿತ್ ಹೈ ಸಾಲ್ಟ್ ಕಂಟೆಂಟಾ, ಮೂವಿಂಗ್ ವಾಟರ, ವಾಟರ್ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಡೀಪ್ ಆ್ಯಂಡ್ ಡಾರ್ಕ್. ಹೇಳಿ, ಲೋಟಿಕ್ ಲೋಟದಲ್ಲಿರೋ ವಾಟರ? ಲೋಟದಲ್ಲಿರೋ ವಾಟರ್ ಅಲ್ಲ ಇದು ಲೋಟಿಕ್ ಅಂತಂದರೆ. ಲೋಟಿಕ್ ಏನು? ಲೋಟಿಕ್ ಅಂತಂದರೆ ಲೋಟಿಕ್ ಅಂತಂದರೆ ಎಸ್, ಮೂವಿಂಗ್ ವಾಟರ್ ಅಲ್ವಾ. ಸ್ಟ್ರೀಮ್ಸು, ರಿವರು, ಕ್ರೀಕ್ಸ್ ಅಂತೆಲ್ಲ ನೋಡಿದ್ವಿ. ಲೋಟಿಕ್ ಅಂತಂದರೆ ಲ್ಯಾಟಿನ್ ವರ್ಡು, ವಾಷಿಂಗ್ಗೋಸ್ಕರ ಇರೋದು. ಅದೇನೂ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಅಂದರೆ ಮೂಮೆಂಟ್ ಆಗ್ತಾ ಇರೋದು ಲೋಟಿಕ್. ಲೋಟಿಕ್ ಸಿಸ್ಟಮ್ಸ್ ಆರ್ ದೋಸ್ ವಾಟರ್ ಇಸ್ ಫ್ಲೋವಿಂಗ್, ಫ್ಲೋ ಆಗ್ತಾ ಇದೆ. ಅಪೋಸಿಟ್ಟು ಲೆಂಟಿಕ್. ಲೆಂಟಿಕ್ ಅಂತಂದರೆ ಸ್ಟ್ಯಾಗ್ನೆಂಟ್ ಆಗಿರೋದು ಲೆಂಟಿಕ್. ಸ್ಟಿಲ್ ವಾಟರ್ ಲೈಕ್ ಲೇಕ್ಸ್ ಆ್ಯಂಡ್ ಪಾಂಡ್ಸ್. ಈಗ ಸರೋವರಗಳು, ಕೆರೆಗಳೆಲ್ಲ ಇರುತ್ತೆ ಅಲ್ವಾ, ಅಂಥ ಕಡೆ ಏನಿರುತ್ತೆ ಅದು ಯಾವುದು? ಲೆಂಟಿಕ್. ಲೋಟಿಕ್ ಅಂತಂದರೆ ಮೂಮೆಂಟ್. ಅದಕ್ಕೆ ಆನ್ಸರು ಗೊತ್ತಿದ್ರಿ, ಮೊದಲು ಗೊತ್ತಿರ್ಬೋದು. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ, ನೋಡಿರ್ಬೋದು ನೀವು. ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ಏನಿರುತ್ತೆ? ಹೈ ಟೆಂಪ್ರೇಚರು, ಹೈ ರೈನ್ಫಾಲು, ರಿಸಲ್ಟಿಂಗ್ ವಾಸ್ಟ್ ಅಬಂಡೆನ್ಸ್ ಆ್ಯಂಡ್ ಡೈವರ್ಸಿಟಿ ಆಫ್ ಲೈಫ್ ಅಲ್ವಾ. ಇಕ್ವೇಟರ್ ಹತ್ರ ಇರೋದು, ರಿಸೀವ್ ಇಂಟೆನ್ಸ್ ಸನ್, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಭೂಮಿಯನ್ನು ಇಕ್ವೇಟರ್ ಹತ್ರ ಸೂರ್ಯನ ಬೆಳಕು, ಟೆಂಪ್ರೇಚರ್ ಯಾವ ಥರ ಇರುತ್ತೆ. ಹಾಗಾಗಿ ಅಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಮತ್ತು ಅಲ್ಲಿ ಏನಾಗುತ್ತೆ, ಹೆವಿ ಇಯರ್ ರೌಂಡ್ ರೈನ್ಫಾಲ್, ವರ್ಷ ಪೂರ್ತಿ ಮಳೆ, ಹೈ ರೈನ್ಫಾಲ್. ದೀಸ್ ಕಂಡೀಷನ್ಸ್ ಆರ್ ಪರ್ಫೆಕ್ಟ್ ಫಾರ್ ಪ್ಲ್ಯಾಂಟ್ ಗ್ರೋತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್ ಅಂತಂದರೆ ಹೈ ಟೆಂಪ್ರೇಚರ್, ಹೈ ರೈನ್ಫಾಲ್, ವಾಸ್ಟ್ ಅಬಂಡೆನ್ಸ್ ಆ್ಯಂಡ್ ಡೈವರ್ಸಿಟಿ ಆಫ್ ಲೈಫ್. ಎಸ್. ನೆಕ್ಸ್ಟ್, ವೈ ಇಸ್ ದಿ ತಂಡ್ರಾ ಬಯೋಮ್ ಲಾರ್ಜ್ಲಿ ಡಿವೈಡ್ ಆಫ್ ಟ್ರೀಸ್ ಫೀಚರಿಂಗ್ ಓನ್ಲಿ ಮಾಸಸ್, ಲೈಕೆನ್ಸ್ ಆ್ಯಂಡ್ ಸ್ಟಂಟೆಡ್ ಸ್ಟ್ರಬ್ಸ್? ತಂಡ್ರಾ ಬಯೋಮ್ ಇದು ನೆನಪಾಗ್ತಾ ಇದೆಯಾ ಏನಾದರೂ? ತಂಡ್ರಾ ಬಯೋಮು ಟ್ರೀ ಜಾಸ್ತಿ ಇರೋದಿಲ್ಲ, ಮಾಸ್ಗಳು, ಲೈಕೆನ್ಸ್ಗಳು ಜಾಸ್ತಿ ಇರುತ್ತೆ, ಸ್ಟಂಟೆಡ್ ಶ್ರಬ್ಸ್ಗಳಿರುತ್ತೆ. ಹಾಗೆ ನೋಡಿ, ಕ್ಲೈಮೇಟ್ ಇಸ್ ಟು ಹಾಟ್ ಕಾಸಿಂಗ್ ಲಾರ್ಜ್ ಟ್ರೀಸ್ ಟು ಡ್ರೈ ಔಟ್, there is insufficient sunlight penetration due to dense fog, presence of permafrost prevent large roots from establishing. It's an area dominated by grazing animals that eat all tree saplings. ಹೇಳಿ, ABCD. ತಂಡ್ರಾ ಬಯೋಮ್ ಜಾಸ್ತಿ ಟ್ರೀಗಳು ಇರೋದಿಲ್ಲ. ಎಸ್, ಇದಕ್ಕೆ ಆನ್ಸರ್ ಪ್ರೆಸೆನ್ಸ್ ಆಫ್ ಪರ್ಮಾಫ್ರೋಸ್ಟ್.
ಅಲ್ವಾ? ಪರ್ಮಾಫ್ರೋಸ್ಟ್ ಇರೋದ್ರಿಂದ ಫ್ರೋಝನ್ ಗ್ರೌಂಡು ದೊಡ್ಡ ದೊಡ್ಡ ರೂಟ್, ದೊಡ್ಡ ಮರ ಬೇರುಗಳು ಹರಡ್ಲಿಕ್ಕೆ ಆಗೋದಿಲ್ಲ. ತಂಡ್ರ ಇರೋದಿಲ್ಲ ಹೇಳಿ, ನಿಯರ್ ದಿ ಪೋಲ್ಸ್ ಹತ್ರ ಇರೋದು. ವ್ಯಾರ್ ದ ಗ್ರೌಂಡ್ ರಿಮೇನ್ಸ್ ಫ್ರೋಝನ್ ಇಯರ್ ರೌಂಡ್. ಗ್ರೌಂಡ್ ಹೇಗಿರುತ್ತೆ? ಐಸಿಂದ ಮುಚ್ಕೊಂಡು ಬಿಟ್ಟಿರುತ್ತೆ. ಗ್ರೌಂಡು ಐಸಿಂದ ಮುಚ್ಕೊಂಡು ಮುಖ್ಯವಾಗಿ ಫ್ರೋಝನ್ ಆಗಿರೋದು. ದಿಸ್ ಪರ್ಮಾಫ್ರೋಸ್ಟ್ ಸ್ಟಾಪ್ಸ್ ದಿ ಡೀಪ್ ರೂಟ್ಸ್, ಅಥವಾ ದೊಡ್ಡ ದೊಡ್ಡ ಟ್ರೀಗಳ ರೂಟ್ಗಳು ಗ್ರೋ ಆಗ್ಲಿಕ್ಕೆ ಆಗೋದಿಲ್ಲ. ಆಗ ಏನಾಗುತ್ತೆ? ಲೋ ಲೈಯಿಂಗ್ ಪ್ಲಾಂಟ್ಸ್, ಮಾಸಸ್, ಲೈಕೆನ್ಸ್ಗಳು ಸರ್ವೈವ್ ಆಗುತ್ತೆ. ಸಿ ಇದಕ್ಕೆ ಆನ್ಸರ್. ವಿಚ್ ಟೈಪ್ ಆಫ್ ವೆಜಿಟೇಷನ್ ಡಾಮಿನೇಟ್ಸ್ ದ ಟೈಗಾ ಅಥವಾ ಬೋರಿಯಲ್ ಫಾರೆಸ್ಟ್ ಬಯೋಮ್ ಇನ್ ನಾರ್ದರ್ನ್ ಅಮೇರಿಕಾ ಆ್ಯಂಡ್ ಯುರೇಷಿಯಾ? ವಿಚ್ ಟೈಪ್ ಆಫ್ ವೆಜಿಟೇಷನ್ ಡಾಮಿನೇಟ್ಸ್? ಯಾವ ತರಹದ ವೆಜಿಟೇಷನ್ ಡಾಮಿನೇಟ್ ಜಾಸ್ತಿ ಕಂಡು ಬರುತ್ತೆ? ನಾರ್ದರ್ನ್ ಅಮೇರಿಕಾ, ಯುರೇಷಿಯಾ, ಬೋರಿಯಲ್ ಟೈಗಾದ ಬಗ್ಗೆ ಕೇಳ್ತಾ ಇದ್ದಾರೆ. ಗ್ರಾಸಸ್ ಆ್ಯಂಡ್ ಫೈರ್ ರೆಸಿಸ್ಟಿಂಗ್ ಥಾರ್ನಿ shrubs, ಬ್ರಾಡ್ ಲೀವ್ಡ್ ಡೆಸಿಡಿಯಸ್ ಟ್ರೀಸ್, ಕಾನಿಫೆರಸ್, ಡ್ರಾಟ್ ರೆಸಿಸ್ಟೆಂಟ್ ಕ್ಯಾಕ್ಟಸ್ ಆ್ಯಂಡ್ ಸೇಜ್ ಬ್ರಷ್. ನೋಡಿದ್ದೀರಾ ಇದ್ರ ಬಗ್ಗೆ? ಹೇಳಿ. ABCD ಅಲ್ಲಿ ಯಾವುದು? ಬಿನಾ, ಸಿನಾ, ಎನಾ? ಡಿನಾ? ಆನ್ಸರ್ ಸಿ, ಕೋನಿಫೆರಸ್ ಎವರ್ಗ್ರೀನ್ ಟ್ರೀಸ್, ಸ್ಪ್ರೂಸ್, ಫೈನ್, ಫರ್ಸ್ ಅಂತ ನೋಡಿದ್ವಿ ಅಲ್ವಾ. ಟೈಗಾ ಹ್ಯಾಸ್ ವೆರಿ ಕೋಲ್ಡ್ ಲಾಂಗ್ ವಿಂಟರ್ಸ್. ಟೈಗಾದಲ್ಲಿ ಏನಿರುತ್ತೆ? ಕೋಲ್ಡ್ ಲಾಂಗ್ ವಿಂಟರ್ ಇರುತ್ತೆ. ಕೋನಿಫೆರಸ್ ಟ್ರೀಗಳು ನೀಡಲ್ ಥರ ಶೇಪು, ಅವರು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂಥ ಟ್ರೀಗಳು. ದರ್ ಶೇಪ್ ಶೆಡ್ ಸ್ನೋ ಈಸಿಲಿ. ಆ ಶೇಪಿಂದ ನೋಡಿ, ನೀವು ಕ್ರಿಸ್ಮಸ್ ಟ್ರೀ ಥರ ನೋಡಿರ್ಬೋದು. ಅಂಥ ಟ್ರೀಗಳಲ್ಲಿ ಹೇಗಿರುತ್ತೆ ಸ್ಟ್ರಕ್ಚರು? ಸ್ನೋ ಬಿದ್ದರೂ ಸಹ ಈಸಿಯಾಗಿ ಆ ಸ್ನೋ ಜಾರಿ ಬೀಳುತ್ತೆ ಕೆಳಗಡೆ. ಮತ್ತು ನೀಡಲ್ ಥರ ಇದ್ದರೆ ವಾಟರ್ ಲಾಸ್ ಕಡಿಮೆ ಆಗುತ್ತೆ. ಹಾಗೆ ಯಾವಾಗಲೂ ಎವರ್ಗ್ರೀನ್ ಆಗಿರುತ್ತೆ. ಮತ್ತು ಫೋಟೋಸಿಂಥಸಿಸ್ ಫಾಸ್ಟರ್. ಸ್ಪ್ರಿಂಗ್ ಇದ್ದಾಗ ಆವಾಗ ಫೋಟೋಸಿಂಥಸಿಸ್ನ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದಿದು? ಕೋನಿಫೆರಸ್ ಎವರ್ಗ್ರೀನ್ ಟ್ರೀಸ್. ಟೈಗಾ ಅಂದ ತಕ್ಷಣ, ಟೈಗಾ ಬೋರಿಯಲ್ ಫಾರೆಸ್ಟ್ ಅಂದ ತಕ್ಷಣ ಯಾವ್ದು ನೆನಪಿಗೆ ಬರಬೇಕು? ಕೋನಿಫೆರಸ್ ಎವರ್ಗ್ರೀನ್ ಟ್ರೀಸ್. ಈಗ ಹೇಳಿ, ವಿಚ್ ಬಯೋಮ್ ಈಸ್ ನೋನ್ ಫಾರ್ ಇಟ್ಸ್ ಮಾಡರೇಟ್ ಎವರೇಜ್ ಟೆಂಪ್ರೇಚರ್ ಆ್ಯಂಡ್ ಅಬಂಡೆಂಟ್ ರೈನ್ಫಾಲ್, ಮೇಕಿಂಗ್ ಇಟ್ ಒನ್ ಆಫ್ ದಿ ಮೋಸ್ಟ್ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಏರಿಯಾಸ್? ಇದು ಗೊತ್ತಿರಲೇಬೇಕು. ಡೆಸರ್ಟು, ಸವನ್ನಾ, ಟ್ರಾಪಿಕಲ್ ರೈನ್ ಫಾರೆಸ್ಟು, ಟೆಂಪ್ರೇಟ್ ಡೆಸಿಡಿಯಸ್ ಫಾರೆಸ್ಟ್. ಮಾಡರೇಟ್ ಎವರೇಜ್ ಟೆಂಪ್ರೇಚರು, ರೈನ್ಫಾಲ್ ಅಬಂಡೆಂಟ್ ಆಗಿದೆ, ಮೋಸ್ಟ್ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಏರಿಯಾ. ಡೆಸರ್ಟ್ ಇರ್ಬೋದಾ? ಡೆಸರ್ಟಲ್ಲಿ ಅಗ್ರಿಕಲ್ಚರ್ ಮಾಡ್ಬೋದಾ? ಅಗ್ರಿಕಲ್ಚರ್ ಮಾಡಲಿಕ್ಕೆ ಅದರದ್ದೇ ಆದ ಬೇರೆ ಬೇರೆ ಕೆಲವೊಂದು ಚಿಕ್ಕದನ್ನು ಮಾಡ್ತಾ ಇರ್ತಾರೆ, ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬರೋ ಆನ್ಸರ್ ಹೇಳಿ, ಇಲ್ಲಿ ಯಾವುದಕ್ಕೆ? ಎಸ್, ಇದಕ್ಕೆ ಆನ್ಸರ್ ಟೆಂಪ್ರೇಟ್ ಡೆಸಿಡಿಯಸ್ ಫಾರೆಸ್ಟ್. ನೋಡಿ, ಟೆಂಪ್ರೇಟ್ ಅಂತಂದ್ರೆ ಏನು ಹೇಳಿ? ನಾಟ್ ಟೂ ಹಾಟ್, ನಾಟ್ ಟೂ ಕೋಲ್ಡ್. ತುಂಬ ಹಾಟು ಇರೋದಿಲ್ಲ, ತುಂಬ ಕೋಲ್ಡ್ ಇರೋದಿಲ್ಲ, ಎರಡು ಮಾಡ್ರೇಟ್ ಆಗಿರುತ್ತೆ. ಮಾಡ್ರೇಟ್ ಟೆಂಪ್ರೇಚರ್ ಅಂತ ಹೇಳ್ತೇವೆ. ಆ್ಯಂಡ್ ಅಬಂಡೆಂಟ್ ರೈನ್ಫಾಲ್, ಎರಡು ರೈನ್ಫಾಲು ಚೆನ್ನಾಗಿದೆ. ಹಾಗಾಗಿ ತುಂಬ ವೆರೈಟಿ ಆಫ್ ಕ್ರಾಪ್ಸ್ಗಳನ್ನ ಬೆಳಿಬೋದು. ಅದ್ರ ಜೊತೆ ಡೆಸಿಡಿಯಸ್ ಅಂತಂದ್ರೆ ಏನು ಹೇಳಿ? ಎಲೆ ಉದುರೋದು, ಶೆಡಿಂಗ್ ಆಫ್ ಲೀವ್ಸ್. ಆ ಎಲೆ ಉದುರಿ ನೆಲಕ್ಕೆ ಗೊಬ್ಬರ ಸಿಗುತ್ತೆ. ಗೊಬ್ಬರ ಅಥವಾ ಅದಕ್ಕೆ ಬೇಕಾಗಿರೋ ಎನ್ರಿಚ್ಮೆಂಟ್, ಸಾಯಿಲಿಗೆ ಬೇಕಾಗಿರೋದು ಆರ್ಗ್ಯಾನಿಕ್ ಮ್ಯಾಟರ್ ಸಿಗ್ತಾ ಹೋಗುತ್ತೆ. ಇದು ಒಳ್ಳೆ ಭೂಮಿ, ಕೃಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ಗಳಿಗೆ. ನೆಕ್ಸ್ಟ್, ವಾಟ್ ಇಸ್ ದಿ ಪ್ರೈಮರಿ ರೀಸನ್ ವೈ ದಿ ಪಿರಮಿಡ್ ಆಫ್ ಬಯೋಮಾಸ್ ಇಸ್ ಟಿಪಿಕಲಿ ಅಪ್ರೈಟ್ ಇನ್ ಅ ಟೆರೆಸ್ಟ್ರಿಯಲ್ ಲ್ಯಾಂಡ್ ಇಕೋಸಿಸ್ಟಮ್ ಲೈಕ್ ಅ ಫಾರೆಸ್ಟ್? ನೋಡಿ, ಪಿರಮಿಡ್ ಆಫ್ ಬಯೋಮಾಸ್ ನೋಡಿ, ಆವಾಗ ನೋಡಿದ ನೆನಪಿದೆಯಾ? ಅಕ್ವಾಟಿಕಲ್ಲಿ ಯಾವ ಥರ ಇರುತ್ತೆ ಹೇಳಿ? ಬಯೋಮಾಸ್ ಯಾವ ಥರ ಇರುತ್ತೆ? ಇಲ್ಲಿ ಯಾವ್ದು ಕೇಳ್ತಾ ಇದ್ದಾರೆ? ಪಿರಮಿಡ್ ಆಫ್ ಬಯೋಮಾಸು ಎಲ್ಲಿ? ಟೆರೆಸ್ಟ್ರಿಯಲ್ ಲ್ಯಾಂಡಲ್ಲಿ ಕೇಳ್ತಾ ಇದ್ದಾರೆ. ಲ್ಯಾಂಡಲ್ಲಿ ಅಪ್ರೈಟ್ ಅಂತಂದರೆ ಸ್ಟ್ರೇಟು, ಉಲ್ಟಾ ಇರೋದಿಲ್ಲ, ಸರಿಯಾಗಿರುತ್ತೆ ಅಂತ. ಪಿರಮಿಡ್ ಆಫ್ ಬಯೋಮಾಸ್ ಟಿಪಿಕಲಿ ಅಪ್ರೈಟ್ ಇನ್ ಟೆರೆಸ್ಟ್ರಿಯಲ್ ಅಥವಾ ಲ್ಯಾಂಡ್ ಇಕೋಸಿಸ್ಟಮ್, ಉದಾಹರಣೆಗೆ ಫಾರೆಸ್ಟಲ್ಲಿ. ಯಾಕಿರಬಹುದು? ನೋಡಿ, ನಂಬರ್ ಆಫ್ ಅನಿಮಲ್ಸ್ ಆಲ್ವೇಸ್ ಡಿಕ್ರೀಸಸ್ ಎಟ್ ಹೈಯರ್ ಲೆವೆಲ್, ಆಲ್ವೇಸ್ ಡಿಕ್ರೀಸಸ್. ಎರಡನೇದು, ಟಾಪ್ ಕಾರ್ನಿವರಸ್ ಆರ್ ಆಲ್ವೇಸ್ ಹೆವಿಯೆಸ್ಟ್ ಆರ್ಗನಿಸಮ್. ಟಾಪ್ ಕಾರ್ನಿವರಸ್ಗಳು ಯಾವಾಗಲೂ ಹೆವಿನೇ ಆಗಿರುತ್ತೆ. ಮೂರನೇದು, ಟೋಟಲ್ ಡ್ರೈ ವೇಟ್ ಬಯೋಮಾಸ್ ಆಫ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಎಟ್ ದಿ ಬೇಸ್ ವಾಸ್ಟ್ಲಿ ಗ್ರೇಟರ್ ದೆನ್ ದಿ ಕನ್ಸ್ಯೂಮರ್ಸ್.
ಈ ಥರ ಟೆಕ್ನಿಕಲ್ ಅಥವಾ ಕರೆಕ್ಟಾಗಿ ಡೆಫಿನೇಷನ್ ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಾಗಬೇಕು. ಅದು ಪ್ರಿಲಿಮ್ಸಿಗೂ ಆಯಿತು, ಮೇನ್ಸಿಗೂ ಆಯಿತು. ಆ ಥರ ಡೈರೆಕ್ಟಾಗಿ ಬರೆದ್ಬಿಟ್ರೆ ಮತ್ತು ಆನ್ಸರ್ ನೋಡೋರಿಗೆ ಖುಷಿನೇ ಬೇರೆ ಅಲ್ವಾ. ಟೋಟಲ್ ಡ್ರೈ ವೇಟ್, ಬಯೋಮಾಸ್, ಪ್ರೈಮರಿ ಪ್ರೊಡ್ಯೂಸರ್ಸ್ ಈ ಥರ ಒಂದು ಶಬ್ದಗಳನ್ನು ಬಳಸ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಫಿಲ್ಮ್ಸಲ್ಲಿ ನಿಮಗೆ ಅದು ಬಹಳ ಬೇಗ ಕ್ಲಿಕ್ ಆಗುತ್ತೆ. ಆನ್ಸರ್ ಗೊತ್ತಾಗಿರ್ಬೋದು ನಿಮಗೆ. 4ನೇ ಆಪ್ಷನು ಪಿರಾಮಿಡ್ ಶೋಸ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್ ನಾಟ್ ದಿ ವೇಟ್. ಆನ್ಸರ್ ಯಾವುದು? ಸಿ ಅಲ್ವಾ. ಡ್ರೈ ವೇಟ್, ಬಯೋಮಾಸ್ ಅಂತಂದ್ರೆ ಏನು? ಟೋಟಲ್ ಡ್ರೈ ವೇಟ್. ಯಾವುದು ಜಾಸ್ತಿ ಇದೆ? ಅದು ಅಪ್ರೈಟ್ ಇದೆ ಅಂತಂದರೆ ಕೆಳಗಡೆ ವೈಡ್ ಇರುತ್ತೆ ಅಂತ. ಕೆಳಗಡೆ ಇರೋರು ಯಾರು? ಪ್ರೊಡ್ಯೂಸರ್ಗಳು. ಇಲ್ಲಿ ಪ್ಲ್ಯಾಂಟ್ಸು ಪ್ರೈಮರಿ ಪ್ರೊಡ್ಯೂಸರ್ಗಳು, ಅವುಗಳ ಮಾಸ್ ಟೋಟಲ್ ಡ್ರೈ ವೇಟು ಜಾಸ್ತಿ ಇದೆ. ಎಟ್ ದಿ ಬೇಸ್ ಇಟ್ಸ್ ವಾಸ್ಟ್ಲಿ ಗ್ರೇಟರ್ ದೆನ್ ದಿ ಕನ್ಸ್ಯೂಮರ್ಸ್. ಉದಾಹರಣೆಗೆ ನೋಡಿ, ಪ್ರೊಡ್ಯೂಸರ್ಸ್ ಆರ್ ಹ್ಯೂಜ್ ಹೆವಿ. ಪ್ರೊಡ್ಯೂಸರ್ಸ್ ಯಾರು? ಟ್ರೀಸು, ಗ್ರಾಸ್ ಎಲ್ಲ ಇರುತ್ತಲ್ವ, ಜಾಸ್ತಿ ಇದೆ, ಹೆವಿಯಾಗಿರುತ್ತೆ. ಇವನ್ ದೋ ದೇ ಮೇ ಬಿ ಮೋರ್ ಇನ್ಸೆಕ್ಟ್ಸ್, ದೇರ್ ಮೇ ಬಿ ಮೋರ್ ಇನ್ಸೆಕ್ಟ್ಸ್ ಆ್ಯಂಡ್ ಟ್ರೀಸ್, total dry weight of the plants is much greater than the total weight of animals. Total weight, ಡ್ರೈ ವೇಟ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಪ್ಲಾಂಟ್ಸ್ಗಳದ್ದು. ಟೋಟಲ್ ವೇಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ಇಟ್ಸ್ ಮಚ್ ಗ್ರೇಟರ್ ದೆನ್ ದಿ ಟೋಟಲ್ ವೇಟ್ ಆಫ್ ಅನಿಮಲ್ಸ್ ಈಟಿಂಗ್ ದೆನ್. ಸೊ ಮೇಕಿಂಗ್ ದಿ ಬಾಟಮ್ ಬಾರ್ ವೈಡ್. ಬಾಟಮ್ ಬಾರು ತುಂಬ ವೈಡ್ ಆಗಿರುತ್ತೆ. ಬಾಟಮ್ ಬಾರ್ ವೈಡ್ ಆಗಿರುತ್ತೆ. ಎಸ್. ವೈ ಮೈಟ್ ಅ ಪಿರಾಮಿಡ್ ಆಫ್ ನಂಬರ್ಸ್ ಬಿ ಇನ್ವರ್ಟೆಡ್? ಪಿರಮಿಡ್ ಆಫ್ ನಂಬರ್ಸ್ ಯಾಕಿರ್ಬೋದು ಇನ್ವರ್ಟ್ ಆಗಿರೋದು? ಸ್ಮಾಲ್ ಬೇಸು, ವೈಡರ್ ಟಾಪ್. ಇನ್ವರ್ಟ್ ಅಂತಂದ್ರೆ ಏನು ಹೇಳಿ? ಉಲ್ಟಾ ಪಿರಮಿಡ್. ಕೆಳಗಡೆ ಬೇಸ್ ಚಿಕ್ಕದಿರುತ್ತೆ, ಟಾಪ್ ವೈಡ್ ಆಗಿರುತ್ತೆ. ದಿಸ್ ಹ್ಯಾಪನ್ಸ್ ವೆನ್ ಎನರ್ಜಿ ಫ್ಲೋ ಇಸ್ ರಿವರ್ಸ್ಡ್. ದಿಸ್ ಹ್ಯಾಪನ್ಸ್ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್ ವೇರ್ ಪ್ರೊಡ್ಯೂಸರ್ಸ್ ಆರ್ ಮೈಕ್ರೋಸ್ಕೋಪಿಕ್. ದಿಸ್ ಹ್ಯಾಪನ್ಸ್ ವೆನ್ ಫ್ಯೂ ಲಾರ್ಜ್ ಪ್ರೊಡ್ಯೂಸರ್ಸ್ ಸಪೋರ್ಟ್ ಹ್ಯೂಜ್ ನಂಬರ್ ಆಫ್ ಡಿಪೆಂಡೆಂಟ್ ಆರ್ಗನಿಸಮ್ಸ್. ನಂಬರ್ ಆಫ್ ಇಂಡಿವಿಜುವಲ್ಸ್ ಕ್ಯಾನಾಟ್ ಬಿ ಅಕ್ಯುರೇಟ್ಲಿ ಕೌಂಟೆಡ್. ಏನಿರ್ಬೋದು? Why might pyramid of numbers be inverted? Small base, wider top. ಯಾಕಿರ್ಬೋದು? This happens, ಸಿ ಆನ್ಸರ್ ಇದಕ್ಕೆ, when a few large producers, ಒಂದು ದೊಡ್ಡ ಟ್ರೀ, supports huge number of dependent organisms. ಒಂದು ಟ್ರೀಯಲ್ಲಿ ಎಷ್ಟು ಬೇರೆ ಬೇರೆ ಆರ್ಗನಿಸಮ್ಸ್ಗಳು ಡಿಪೆಂಡ್ ಆಗಿರುತ್ತೆ. ಪ್ಯಾರಾಸೈಟ್ಗಳಿರುತ್ತೆ, ಬರ್ಡ್ ಇರುತ್ತೆ. ಸೊ ಪಿರಮಿಡ್ ಆಫ್ ನಂಬರ್ಸ್ ಕೌಂಟ್ಸ್ ಇಂಡಿವಿಜುವಲ್. ಪಿರಮಿಡ್ ನಂಬರಲ್ಲಿ ಏನು ಕೌಂಟ್ ಮಾಡ್ತಾರೆ? ಇಂಡಿವಿಜುವಲ್ ಕೌಂಟ್ ಮಾಡ್ತಾರೆ. ಇಫ್ ಯು ಹ್ಯಾವ್ ಒನ್ ಲಾರ್ಜ್ ಪ್ರೊಡ್ಯೂಸರ್, ದೊಡ್ಡ ಟ್ರೀ ಇದೆ, ಟ್ರೀ ಒಂದೇ ಇರೋದು, ಆದರೆ ಒಂದು ಬಿಗ್ ಟ್ರೀ ಅಲ್ವಾ. ಒಂದು ಲಾರ್ಜ್ ಪ್ರೊಡ್ಯೂಸರ್ ಇದ್ದರೂ ಇಟ್ ಈಸ್ ಟೈನಿ ಬೇಸ್. ದೊಡ್ಡ ಟ್ರೀ ಇದ್ರೂ ಇರೋದು ಒಂದೇ. ಕೌಂಟ್ ಮಾಡೋದೇನು? ನಂಬರ್. ಪಿರಮಿಡ್ ಆಫ್ ನಂಬರ್ ಕೌಂಟ್ಸ್ ಇಂಡಿವಿಜುವಲ್ಸ್ ಅಲ್ವಾ. ಹಾಗಾಗಿ ಒಂದೇ ಅದು. ಬಟ್ ದಟ್ ಒನ್ ಟ್ರೀ ಮೈಟ್ ಸಪೋರ್ಟ್ ಥೌಸಂಡ್ಸ್ ಆಫ್ ಹರ್ಬಿವೋರ್ಸ್. ಆದರೆ ಒಂದು ಟ್ರೀ ಇನ್ಸೆಕ್ಟ್ಗಳಿಗೆ, ಹರ್ಬಿವೋರ್ಗಳಿಗೆ, ಸಾವಿರಾರು ರೀತಿಯ ಜೀವಿಗಳಿಗೆ ಸಪೋರ್ಟ್ ಕೊಡ್ಬೋದು. ಮತ್ತು ಮಿಲಿಯನ್ಸ್ ಆಫ್ ಪ್ಯಾರಾಸೈಟ್ಗಳಿರುತ್ತೆ ಅದಕ್ಕೆ ಡಿಪೆಂಡ್ ಆಗಿ. ಸೊ ಬಿಕಾಸ್ ಆಫ್ ಬೇಸ್ ಪ್ರೊಡ್ಯೂಸರ್ಸ್ ಇಸ್ ಸೋ ಸ್ಮಾಲ್ ಇನ್ ನಂಬರ್, ಪಿರಾಮಿಡ್ ಲುಕ್ಸ್ ಇನ್ವರ್ಟೆಡ್. ನಾನು ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಳಗಡೆ ಒಂದು ಟ್ರೀ ಇದೆ, ಒಂದೇ ಟ್ರೀ ಇರೋದು. ಒಂದೇ ಟ್ರೀಗೆ ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು, ಪ್ಯಾರಾಸೈಟ್ಗಳು ಎಲ್ಲ ಅಲ್ಲಿ ವಾಸಿಸ್ತಾ ಇವೆ ಆ ಒಂದು ದೊಡ್ಡ ಆಲದ ಮರದಲ್ಲಿ. ನೋಡ್ತಿರೋದೇನು ನಂಬರು. ಹಾಗಾಗಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಳಗಡೆ ಒಂದು ಟ್ರೀಯಿಂದ ಡಿಪೆಂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಪಿರಾಮಿಡ್ ಉಲ್ಟಾ ಇರೋ ಥರ, ಇನ್ವರ್ಟ್ ಇರೋ ಥರ ಕಾಣಿಸುತ್ತೆ. ಆನ್ಸರ್ ಸಿ ಇದಕ್ಕೆ. ಈಗ ಹೇಳಿ, ಮೊದಲು ಗೊತ್ತಿರೋದೆ ಫುಡ್ ಚೈನು, ಫುಡ್ ವೆಬ್ಬಿನ ನಡುವಿನ ಡಿಫ್ರೆನ್ಸ್. ಫುಡ್ ಚೈನ್ ಹ್ಯಾಸ್ ಓನ್ಲಿ ಪ್ರೊಡ್ಯೂಸರ್ಸು, ಫುಡ್ ವೆಬ್ ಹ್ಯಾಸ್ ಓನ್ಲಿ ಕನ್ಸ್ಯೂಮರ್ಸು. Food chain only found in land, food web only found in water. Food chain single isolated path of energy flow. Food web is an interconnected network of several food chain. Food chain shows only 2 trophic level, food web shows 5. ಗೊತ್ತಿರೋದೇ ಅಲ್ವಾ? ಚೈನ್ ಅಂತಂದ್ರೆ ಏನು, ವೆಬ್ ಅಂತಂದ್ರೆ ಏನು? ಚೈನ್ ಹೇಗಿರುತ್ತೆ? ಒಂದರಿಂದ ಇನ್ನೊಂದು ಲಿಂಕ್ ಆಗುತ್ತೆ. ಆದರೆ ವೆಬ್ ಅನ್ನೋದು ಒಂದು ಮಾತ್ರ ಅಲ್ಲ, ಒಂದರಿಂದ ತುಂಬ ಕಡೆ ಲಿಂಕ್ ಆಗ್ತಾ ಹೋಗುತ್ತೆ. ಒಂದರಿಂದ ಒಂದೇ ಡೈರೆಕ್ಷನಲ್ಲಿದ್ದರೆ ಅದು ಚೈನು. ಸಿಂಗಲ್ಲು, ಸಿ ಅಂತ ಹೇಳಿದಿರಿ, ಗೊತ್ತಿದೆ ನಿಮಗೆ. ಫುಡ್ ಚೈನ್ ಅಂತಂದರೆ ಸಿಂಗಲ್ಲು, ಐಸೋಲೇಟೆಡ್ ಪಾತ್ ಆಫ್ ಎನರ್ಜಿ ಫ್ಲೋ. ಫುಡ್ ವೆಬ್ ಅಂತಂದರೆ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್, ತುಂಬ ಬೇರೆ ಬೇರೆ ಫುಡ್ ಚೈನ್ಗಳೆಲ್ಲ ಸೇರಿಕೊಂಡು ಫುಡ್ ವೆಬ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಫುಡ್ ಚೈನು A B C ಈ ಥರ ಒಂದು ಲೈನು.
ಫುಡ್ ವೆಬ್ ಅಂತಂದ್ರೆ ಆಗಲ್ಲ. ಎಯನ್ನು ಬಿ ತಿನ್ನಬಹುದು, ಡಿನೂ ತಿನ್ಬಹುದು, ಮತ್ತು ಬಿಯನ್ನು ಮತ್ತೆ ಯಾವುದು ಸಿ ತಿನ್ನುತ್ತೆ, ಇ ತಿನ್ನುತ್ತೆ. ಹೀಗೆ ಕಾಂಪ್ಲೆಕ್ಸ್ ಇರುತ್ತೆ. ಫುಡ್ ವೆಬ್ ಅನ್ನೋದು ಕಾಂಪ್ಲೆಕ್ಸ್. ಎಲ್ಲಿ ಜಾಸ್ತಿ ಆಪ್ಷನ್ ಇರುತ್ತೆ ಜೀವಿಗಳಿಗೆ? ಫುಡ್ ವೆಬ್ಬಲ್ಲಿ. ಫುಡ್ ವೆಬ್ ಗಿವ್ಸ್ ಆರ್ಗನಿಸಮ್ಸ್ ಮೋರ್ ಆಪ್ಷನ್ಸ್, ಮೋರ್ ರಿಯಲಿಸ್ಟಿಕ್ ರೆಪ್ರೆಸೆಂಟೇಷನ್. ನಮ್ಮ ನೇಚರ್ ಇರಬಹುದು, ಬಯೋಡೈವರ್ಸಿಟಿಯನ್ನು ಚೆನ್ನಾಗಿ ರೆಪ್ರೆಸೆಂಟ್ ಮಾಡೋದು ಈ ಫುಡ್ ವೆಬ್. ಎಸ್, ದ ಡೆಸರ್ಟ್ ಬಯೋಮ್ ಕ್ಯಾರೆಕ್ಟರೈಸ್ಡ್ ಬೈ ವೆರಿ ಲೋ ಆ್ಯಂಡ್ ಸ್ಪೊರಾಡಿಕ್ ರೈನ್ಫಾಲ್ ಆ್ಯಂಡ್ ಲೋ ಹ್ಯೂಮಿಡಿಟಿ. ಡೆಸರ್ಟ್ ಹೇಗಿರುತ್ತೆ ಅಂತ ಮಾಡ್ಕೊಳ್ಳಿ. ಲೋ ಸ್ಪೊರಾಡಿಕ್ ರೈನ್ಫಾಲ್ ಜಾಸ್ತಿ ಇರೋದಿಲ್ಲ, ಹ್ಯೂಮಿಡಿಟಿ ಕಡಿಮೆ ಇರುತ್ತೆ. ವಿಚ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕ್ರೈಬ್ ಇಟ್ಸ್ ಟೆಂಪ್ರೇಚರ್ ಪ್ರೊಫೈಲ್. ಟೆಂಪ್ರೇಚರ್ ಹೇಗಿರುತ್ತೆ ಡೆಸರ್ಟಲ್ಲಿ? moderate and stable both day and night, extremely low throughout the year, days very hot, nights cold, high humidity moderates the temperature preventing extremes. ಡೆಸರ್ಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ವಿ ಮೊದಲು, ಇದು ಮಿಸ್ ಮಾಡಬಾರ್ದು. ಹೇಳಿ, ABCD ಅಲ್ಲಿ ಯಾವುದು? ಡೇ ಹೇಗಿರುತ್ತೆ? ಎಸ್, ಡೇಸ್ ಆರ್ ವೆರಿ ಹಾಟ್, ನೈಟ್ಸ್ ಆರ್ ಕೋಲ್ಡ್. ಹ್ಯುಮಿಡಿಟಿ ಕಡಿಮೆ ಇರೋದ್ರಿಂದ ಮೇಲ್ಗಡೆ ಯಾವುದೇ ಬ್ಲ್ಯಾಂಕೆಟ್ ಇರೋದಿಲ್ಲ ಹೀಟನ್ನು ಟ್ರ್ಯಾಪ್ ಮಾಡಲಿಕ್ಕೆ. ಸೊ ಸನ್ ಹೀಟ್ಸ್ ದಿ ಸ್ಯಾಂಡ್ ಇರೋದ್ರಿಂದ ಬಹಳ ಬೇಗ ಹೀಟ್ ಆಗುತ್ತೆ ಡೇ ಟೈಮ್ನಲ್ಲಿ. ಆದರೆ ಸನ್ಸೆಟ್ ಆದಮೇಲೆ, ಸೂರ್ಯ ಮುಳುಗಿದ ಮೇಲೆ ತಕ್ಷಣ ಹೀಟ್ ಬೇರೆ ಕಡೆ ರೇಡಿಯೇಟ್ ಆಗಿಬಿಡುತ್ತೆ. ಸಡನ್ನಾಗಿ ನೈಟು ವೆರಿ ಕೋಲ್ಡ್ ಆಗಿಬಿಡುತ್ತೆ. ನೈಟ್ಸ್ ಟು ಬಿಕಮ್ ವೆರಿ ಕೋಲ್ಡ್. ಎಸ್, ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಎನ್ ಇಕೋಸಿಸ್ಟಮ್ ಆರ್ ಬ್ರಾಡ್ಲಿ ಸ್ಟಡಿಡ್ ಅಂಡರ್ ಎನರ್ಜಿ ಫ್ಲೋ. ಗೊತ್ತಿದೆಯಲ್ವಾ ಫಂಕ್ಷನ್ಸು? ಈಗ ನೆನಪು ಮಾಡ್ಕೊಳ್ಳಿ ಯಾವುದು ಅಂತ. ನ್ಯೂಟ್ರಿಯೆಂಟ್ ಸೈಕ್ಲಿಂಗು ಆ್ಯಂಡ್ ಥರ್ಡ್ ಕಾನ್ಸೆಪ್ಟ್ ಇಕೋಲಾಜಿಕಲ್ ಸಕ್ಸೆಷನ್ನು. ಸೊ ವಾಟ್ ಡಸ್ ದಿಸ್ ಕಾನ್ಸೆಪ್ಟ್ ಡಿಸ್ಕ್ರೈಬ್? ಏನು ಹೇಳುತ್ತೆ ಎಕೋಲಾಜಿಕಲ್ ಸಕ್ಸೆಷನ್ನು? ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗು, ಇಕೋಲಾಜಿಕಲ್ ಸಕ್ಸೆಷನ್ನಲ್ಲಿ ಡೈಲಿ ಮೈಗ್ರೇಷನ್ ಆಫ್ ಎನಿಮಲ್ಸ, ಕಂಟಿನ್ಯೂಸ್ ಬ್ರೇಕ್ ಡೌನ್ ಆಫ್ ಡೆಡ್ ಮ್ಯಾಟರ್ ಬೈ ಡಿಕಂಪೋಸರ್ಸ, ಲಾಂಗ್ ಟರ್ಮ್ ಪ್ರಿಡಿಕ್ಟಬಲ್ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜ್ ಆಫ್ ದಿ ಸ್ಟ್ರಕ್ಚರ್ ಬಯಾಲಜಿಕಲ್ ಕಮ್ಯುನಿಟಿ ಓವರ್ ಟೈಮ್. ಇಕೋಲಾಜಿಕಲ್ ಸಕ್ಸೆಷನ್ ಬಗ್ಗೆ ಹೇಳ್ತಾ ಇದ್ದೇವೆ. ಕಾನ್ಸ್ಟೆಂಟ್ ಕನ್ಸಂಪ್ಷನ್ ಆಫ್ ಪ್ರೊಡ್ಯೂಸರ್ಸ್ ಬೈ ಹರ್ಬಿವೋರ್ಸ್. ಇಕೋಲಾಜಿಕಲ್ ಸಕ್ಸೆಷನ್ ಏನು? ಇಕೋಲಾಜಿಕಲ್ ಸೆಕ್ಷನ್ ಅಂತಂದರೆ ಸಕ್ಸೆಷನ್ನು, ಎಸ್, ಆಲ್ಮೋಸ್ಟು ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಲಾಂಗ್ ಟರ್ಮು, ಒಂದೇ ದಿವಸಕ್ಕೆ ಆಗೋದಲ್ಲ. ಪ್ರೆಡಿಕ್ಟೇಬಲ್ ಡೆವಲಪ್ಮೆಂಟ್, ಚೇಂಜ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಎ ಬಯೋಲಾಜಿಕಲ್ ಕಮ್ಯುನಿಟಿ. ಸ್ಲೋ ಆಗೋದು ಇದು ನೋಡಿ. ಇಕೋಲಾಜಿಕಲ್ ಸಕ್ಸೆಷನ್ ಅನ್ನೋದು ಸ್ಲೋ ಆಗೋದು. ಒಂದು ಕಮ್ಯುನಿಟಿ ಇನ್ನೊಂದನ್ನು ರೀಪ್ಲೇಸ್ ಮಾಡುತ್ತೆ. ಮೊದಲು ಬೇರ್ ರಾಕ್ಗಳಿರುತ್ತೆ, ಅಂದರೆ ಖಾಲಿ ಏನಿಲ್ಲ, ಕಲ್ಲು ಬಂಡೆಗಳು. ಎಷ್ಟೋ ಹಂಡ್ರೆಡ್ಸ್ ಆಫ್ ಇಯರ್ಸ್, ಥೌಸಂಡ್ಸ್ ಇಯರ್ಸ್ ನಂತರ ಆ ಒಂದು ಭಾಗದಲ್ಲೇ ಒಂದು ಫಾರೆಸ್ಟ್ ರೆಡಿ ಆಗ್ಬೋದು. ನಾವು ರಾಜಸ್ಥಾನದ ಬಗ್ಗೆ ಜಿಯೋಗ್ರಫಿ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ವಿ. ಅಲ್ಲಿ ನಮಗೆ ನೋಡಿದ್ರೆ ಗ್ರಾನೈಟ್, ಈಗ ಅಮೃತಶಿಲೆ, ತಾಜ್ ಮಹಲ್ ಕಟ್ಟಿದ್ದೆಲ್ಲ ಅಲ್ಲಿ ಸಿಕ್ಕಿದೆ ಅಂತಂದರೆ ಒಂದು ಕಾಲದಲ್ಲಿ ಅಲ್ಲಿ ಓಷನ್ ಇತ್ತು. ಆ ರೀತಿಯಾದಂತಹ ಕಾನ್ಸೆಪ್ಟ್ ಇಕೋಲಾಜಿಕಲ್ ಸಕ್ಸೆಷನ್. ಎಷ್ಟೋ ವರ್ಷಗಳ ನಂತರ ಅಲ್ಲಿ ಹೊಸ ಒಂದು ಕಮ್ಯುನಿಟಿ, ಇಕೋಸಿಸ್ಟಮ್ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಹಿಸ್ಟ್ರಿ, ಡೆವಲಪ್ಮೆಂಟ್ ಆಫ್ ದಿ ಇಕೋಸಿಸ್ಟಮ್. ಎಸ್, ಒಂದ್ಸರಿ ರ್ಯಾಪಿಡ್ ಆಗಿ ನೋಡೋಣ. ಎಲ್ಲ ರೆಡಿ ಇದ್ದೀರಲ್ವಾ? ರ್ಯಾಪಿಡ್ ಆಗಿ ಏನೇನು ನೋಡಿದ್ವಿ ಇಷ್ಟೊತ್ತು ಅನ್ನೋದನ್ನ. ಎಸ್, ಹೇಳ್ತಾ ಹೋಗಿ ಸ್ಟಾರ್ಟಿಂಗಿಂದ. ಮೂಮೆಂಟ್ ಆಫ್ ಎನರ್ಜಿ ಫುಡ್ ಚೈನಲ್ಲಿ ಜಾಸ್ತಿ ಅಂದರೆ 4ರಿಂದ 5 ತನಕ ಇರುತ್ತೆ. ಯಾಕೆ ಹೇಳಿ? ಯಾಕೆ ಹೇಳಿ? ABCD ಯಾವುದು ಆನ್ಸರು? ಎಸ್, ಎನರ್ಜಿ ಲಾಸ್ ಆಗುತ್ತೆ. ಎನರ್ಜಿ ಲಾಸ್, ಬಿ ಆಪ್ಷನ್. ಎನರ್ಜಿ ಲಾಸ್ಟ್, ಅನ್ಯೂಸಬಲ್ ಹೀಟ್ ಅಟ್ ಈಚ್ ಸ್ಟೆಪ್. ಪ್ರತಿ ಸ್ಟೆಪ್ಪಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ಎಷ್ಟು ಪರ್ಸೆಂಟು? ಅಬೌಟ್ 10% ಲಾ. ಮೇಲ್ಗಡೆ ಹೋಗೋ ತನಕ ಎನರ್ಜಿ ಉಳಿಯೋದಿಲ್ಲ. ನೆಕ್ಸ್ಟ್, ಯೂನಿಡೈರೆಕ್ಷನ್ ಅಂತ ಕರಿತೇವೆ. ಯಾಕೆ ಹೇಳಿ? ಎನರ್ಜಿ ಫ್ಲೋ ಇನ್ ಅನ್ ಇಕೋಸಿಸ್ಟಮ್ ಡಿಸ್ಕ್ರೈಬ್ಡ್ ಆಸ್ ಯೂನಿಡೈರೆಕ್ಷನಲ್ಲು. ಯಾಕೆ? ಯುನಿ ಅಂತಂದರೆ ಏನು? ಒಂದು. ಇಲ್ಲಿ ಎಲ್ಲಿದೆ ಅದು? ಎನರ್ಜಿ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್, ಪ್ರೊಡ್ಯೂಸರಿಂದ ಕನ್ಸ್ಯೂಮರ್ ತನಕ. ನೆಕ್ಸ್ಟ್, ವಿಚ್ ಟೈಪ್ ಆಫ್ ಇಕೋಲಾಜಿಕಲ್ ಪಿರಾಮಿಡ್ ಮಸ್ಟ್ ಆಲ್ವೇಸ್ ಬಿ ಅಪ್ರೈಟ್. ಯಾವಾಗಲೂ ಅಪ್ರೈಟ್ ಆಗಿರೋದು ಯಾವುದು? ಕೆಳಗಡೆ ವೈಡರ್ ಇರೋದು, ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗೋದು. ನಂಬರ್ಸ, ಬಯೋಮಾಸ, ಎನರ್ಜಿನ, ಸ್ಪೀಷೀಸ್ ಡೈವರ್ಸಿಟಿನ, ಯಾವಾಗಲೂ ಅಪ್ರೈಟ್ ಇರೋದು. ಪಿರಮಿಡ್ ಆಫ್ ವಾಟ್? ಎಸ್, ಎನರ್ಜಿ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು. ಟ್ರಾಪಿಕ್ ಲೆವೆಲಲ್ಲಿ, ಟ್ರಾಪಿಕ್ ಲೆವೆಲ್ 5 ಅಲ್ಲಿ ಯಾರಿದ್ದಾರೆ? ಫಂಕ್ಷನಲ್ಲಿ ಏನಂತ ಕರಿತೇವೆ? ಹರ್ಬಿವೋರ್ಸು, ಪ್ರೈಮರಿ ಕಾರ್ನಿವೋರ್ಸು, ಪ್ರೈಮರಿ
ಪ್ರೊಡ್ಯೂಸರ್ಸ್ ಟಾಪ್ ಕಾರ್ನಿವರ್ಸ್. ಎಸ್, ಟಾಪ್ ಕಾರ್ನಿವರ್ಸ್. ಲೆವೆಲ್ 1 ಇರೋರು ಪ್ರೊಡ್ಯೂಸರ್ಸು, ಪ್ಲ್ಯಾಂಟ್ಸು. 2 ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸು, ಸೆಕೆಂಡರಿ, ಟರ್ಷರಿ, ಟಾಪ್. ಎಸ್. ವಾಟ್ ಇಸ್ ದಿ ಫಂಡಮೆಂಟಲ್ ಸೋರ್ಸ್ ಆಫ್ ಎನರ್ಜಿ? ಗ್ರೇಜಿಂಗ್ ಫುಡ್ ಚೈನ್. ಏನು ಸ್ಟಾರ್ಟಿಂಗಲ್ಲಿ ಏನು ಸೋರ್ಸ್ ಅದಕ್ಕೆ? ಲಿವಿಂಗ್ ಪ್ಲ್ಯಾಂಟ್ ಬಯೋಮಾಸ್, ಗ್ರೀನ್ ಪ್ಲ್ಯಾಂಟ್ಸ್ಗಳು. ಕರೆಕ್ಟ್. ಇಟ್ಸ್ ವೆರಿ ಗುಡ್. ಇಫ್ ಅ ಸಿಂಗಲ್ ಟೈಪ್ ಆಫ್ ಇನ್ಸೆಕ್ಟ್, ಒಂದು ಇನ್ಸೆಕ್ಟ್ ಇತ್ತು, ಎಲಿಮಿನೇಟ್ ಆಯಿತು, ಆವಾಗ ಅದನ್ನು ತಿಂತಾ ಇರೋರು ಪ್ರಿಡೇಟರ್ಸ್ಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫುಡ್ ವೆಬ್ ಏನು ಮಾಡುತ್ತೆ? ಫುಡ್ ವೆಬ್ಬಿಂದ ಏನು ಸಿಗುತ್ತೆ? ಹಾಕ್ ವುಡ್ ಬಿ ಏಬಲ್ ಟು ಫೈಂಡ್ ಈಟ್ ಅಲ್ಟರ್ನೇಟಿವ್ ಫುಡ್ ಸೋರ್ಸ್. ಫುಡ್ ವೆಬ್ ಅಂತಂದರೆ ಬೇರೆ ಬೇರೆ ಸೋರ್ಸ್ಗಳಿರುತ್ತೆ ಅಲ್ವಾ? ಫುಡ್ ವೆಬ್ಬಿಂದ ಅಲ್ಟರ್ನೇಟಿವ್ ಫುಡ್ ಸೋರ್ಸ್ ಸಿಗುತ್ತೆ. ಫುಡ್ ವೆಬ್ ಆ ಥರ ಪ್ರೊಟೆಕ್ಟ್ ಮಾಡುತ್ತೆ. ಎಸ್. ಇನ್ವರ್ಟೆಡ್ ಯಾವುದು? ಪಿರಮಿಡ್ ಆಫ್ ಬಯೋಮಾಸು. ವ್ಯಾರ್ ದಿ ಕನ್ಸ್ಯೂಮರ್ ಲೆವೆಲ್ಲು ಹೆವಿಯರ್ ದೆನ್ ದಿ ಪ್ರೊಡ್ಯೂಸರ್ ಲೆವೆಲ್ಲು. ಯಾವ ಇಕೋಸಿಸ್ಟಮಲ್ಲಿ ಪಿರಮಿಡ್ ಆಫ್ ಬಯೋಮಾಸು ಇನ್ವರ್ಟ್ ಆಗಿರುತ್ತೆ? ಕನ್ಸ್ಯೂಮರ್ ಲೆವೆಲ್ ಹರ್ಬಿವೋರ್ಸ್ ಅಂತಾನೇ ಅಲ್ಲ, ಇಲ್ಲಿ ನಾನು ಚೇಂಜ್ ಮಾಡ್ಬೋದು ಬೇಕಿದ್ರೆ. ಆದರೆ ಯಾವುದು ಒಂದು ಹೇಳಿ, ನೆನ್ಪು ಮಾಡ್ಕೊಳ್ಳಿ. ಎಕ್ವಾಟಿಕ್ ನೆನಪಿರಲಿ. ಬಯೋಮಾಸ್ ಅಂತಂದರೆ ಡ್ರೈ ವೇಟ್, ಅದು ನೆನಪಿರಬೇಕು. ಮತ್ತು ಇಲ್ಲಿ ಏನಾಗ್ತಾ ಇದೆ? ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿ ಪ್ರೊಡ್ಯೂಸರ್ಸ್ ಯಾರು? ಫೈಟೋಪ್ಲ್ಯಾಂಕ್ಟನ್ಗಳು. ಕನ್ಸ್ಯೂಮರ್ಸು ಝೂ ಪ್ಲ್ಯಾಂಕ್ಟನು ಮತ್ತು ಬೇರೆ ಬೇರೆದೆಲ್ಲ ಬರುತ್ತೆ. ಅಷ್ಟೆಲ್ಲ ತಿಂದರೂ ಸಹ ವೇಟ್ ಆಫ್ ದಿ ಕನ್ಸ್ಯೂಮರ್ಸ್ ಎಟ್ ಎನಿ ಗಿವನ್ ಟೈಮ್, ಕನ್ಸ್ಯೂಮರ್ಗಳ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳೋದು ಏನು ಕೇಳಿರೋದು, ಹೈವೇರ್ ಕನ್ಸ್ಯೂಮರ್ ಲೆವೆಲ್ ಹೆವಿ ಇರುತ್ತೆ ಪ್ರೊಡ್ಯೂಸರ್ ಲೆವೆಲ್ಗಿಂತ. ಕರೆಕ್ಟ್. ಎಸ್, ಗೊತ್ತಿದೆ ಅಲ್ವಾ? ಇದು ಅಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಇನ್ವರ್ಟೆಡ್ ಇದೆ, ಪಿರಾಮಿಡ್ ಇನ್ವರ್ಟ್ ಇದೆ, ನೆನಪಿರಬೇಕು. ಅಕ್ವಾಟಿಕ್ ಎಕೋಸಿಸ್ಟಮಲ್ಲಿ ಪಿರಾಮಿಡ್ ಆಫ್ ಬಯೋಮಾಸ್ ಇನ್ವರ್ಟ್ ಇದೆ. ಪಿರಾಮಿಡ್ ಆಫ್ ಎನರ್ಜಿ ಕಾನ್ಸೆಪ್ಟ್ ಕ್ರೂಷಿಯಲ್ ಬಿಕಾಸ್ ಫಿನಾಮಿನಾ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಗೊತ್ತಿದೆ ನಿಮಗೆ, ಸೆಂಟೆನ್ಸ್ ನೋಡಿದಾಗ ನೆನಪಾಗುತ್ತೆ, ಆದರೆ ಸೆಂಟೆನ್ಸ್ ನೋಡ್ದೇನೂ ಗೊತ್ತಿರಬೇಕು. ಮ್ಯಾಗ್ನಿಫಿಕೇಶನ್ ಅಂತಂದ್ರೆ ಏನು? ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗೋದು ಹೈಯರ್ ಲೆವೆಲ್ ಆಫ್ ಫುಡ್ ಚೈನಲ್ಲಿ. ಆಪ್ಷನ್ ಬಿ ಇದಕ್ಕೆ. ಎಸ್ಚುರೀಸ್ ಅಂತಂದರೆ ಗೊತ್ತಿದೆ, ಫ್ರೆಶ್ ವಾಟರ್ ರಿವರು ಮೀಟ್ ಆಗೋದು, ಮಿಕ್ಸ್ ಆಗೋದು, ಸರೈನ್ ಓಷನ್ ವಾಟರು, ಟೈಡಲ್ ಆ್ಯಕ್ಷನ್ ಇರುತ್ತೆ, ಬ್ರಾಕಿಶ್ ವಾಟರ್ ಅಂತ ಬರುತ್ತೆ ಇಲ್ಲಿ. ಕರೆಕ್ಟ್. ಓಕೆ. ಲೋಟಿಕ್ ಸಿಸ್ಟಮ್ ಅಂತಂದ್ರೆ ಏನು? ಸ್ಟಿಲ್ಲು, ಸ್ಟ್ಯಾಗ್ನೆಂಟು, ಹೈ ಸಾಲ್ಟ್ ಕಂಟೆಂಟು, ಮೂವಿಂಗ್ ವಾಟರ್. ಏನು? ವಾಟರ್ ದಟ್ ಎಕ್ಸ್ಟ್ರೀಮ್ಲಿ ಡೀಪ್ ಆ್ಯಂಡ್ ಡಾರ್ಕು, ಮೂವಿಂಗ್ ಅಲ್ವಾ? ಲೋಟಿಕ್ ಅಂತಂದರೆ ಮೂವಿಂಗು, ಲೆಂಟಿಕ್ ಅಂತಂದರೆ ಸ್ಟ್ಯಾಗ್ನೆಂಟ್. ಎಸ್. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮು ಮುಖ್ಯವಾಗಿ ಏನಿರುತ್ತೆ? ಹೈ ಟೆಂಪ್ರೇಚರು, ಹೈ ರೈನ್ಫಾಲು, ವಾಸ್ಟ್ ಅಬಂಡೆನ್ಸ್ ಆ್ಯಂಡ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಓಕೆ. ಟಂಡ್ರಾ ಬಯೋಮ್ ಲಾರ್ಜ್ಲಿ ಡಿವೈಡ್ ಆಫ್ ಟ್ರೀಸ್. ಟಂಡ್ರಾ ಬಯೋಮ್ ಏನು? ಮಾಸ್ಗಳು ಜಾಸ್ತಿ ಇರುತ್ತೆ, ಲೈಕ್ ಏನು? ರೆಂಟೆಡ್ಡು. ಯಾಕೆ ಹೇಳಿ? ಪರ್ಮಾಫ್ರೋಸ್ಟ್, ಗ್ರೌಂಡ್ ಫ್ರೋಸನ್ ಆಗಿರುತ್ತೆ ಪರ್ಮನೆಂಟ್ಲಿ. ಇವಾಗ ಲಾರ್ಜ್ ರೂಟ್ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಬರೋದು ಜಾಸ್ತಿ ಕಂಡು ಬರೋದು? ಪೋಲ್ಗಳಲ್ಲಿ ಕಂಡು ಬರೋದು. ವಿಚ್ ಟೈಪ್ ಆಫ್ ವೆಜಿಟೇಷನ್ ಡಾಮಿನೇಟ್ಸ್ ದಿ ಟೈಗಾ? ಟೈಗಾದಲ್ಲಿ ಅಂತಂದರೆ ತಕ್ಷಣ ನೆನಪಾಗಬೇಕು ಅಂತ ಏನು ಹೇಳುತ್ತೆ? ಯಾವ ಥರ ವೆಜಿಟೇಷನ್ನು? ಕೋನಿಫೆರಸ್ ಎವರ್ಗ್ರೀನ್ ಟ್ರೀಸ್. ಎಸ್. ಯಾವುದಿದು? ಮಾಡರೇಟ್ ಎವರೇಜ್ ಟೆಂಪ್ರೇಚರು, ಅಬಂಡೆಂಟ್ ರೈನ್ಫಾಲ್ ಇರೋದು, ಜಾಸ್ತಿ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಏರಿಯಾ ಇರೋದೆಲ್ಲ ಎಲ್ಲಿ? ಟೆಂಪ್ರೇಟ್ ಡೆಸಿಡಿಯಸ್ ಫಾರೆಸ್ಟ್. ಕರೆಕ್ಟ್. ನೆಕ್ಸ್ಟ್, ಅಪ್ರೈಟ್. ಟೆರೆಸ್ಟ್ರಿಯಲ್ ಲ್ಯಾಂಡಲ್ಲಿ ಪಿರಾಮಿಡ್ ಆಫ್ ಬಯೋಮಾಸು ಅಪ್ರೈಟ್ ಇರುತ್ತೆ. ಏನು ಪ್ರೈಮರಿ ರೀಸನ್ ಹೇಳಿ? ಇಲ್ಲಿ ಟೋಟಲ್ ಡ್ರೈ ವೇಟ್ ಆಫ್ ಬಯೋಮಾಸ್ ಪ್ರೊಡ್ಯೂಸರ್ಗಳದ್ದು ತುಂಬ ಗ್ರೇಟರ್ ಇರುತ್ತೆ, ಕನ್ಸ್ಯೂಮರ್ಗಳಿಗಿಂತ ಗ್ರೇಟರ್ ಇರುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ ಅದು? ದ ಪ್ಲ್ಯಾಂಟ್ಸ್, ಟೋಟಲ್ ಡ್ರೈ ವೇಟ್ ಆಫ್ ದಿ ಪ್ಲ್ಯಾಂಟ್ಸ್ ಇಸ್ ಮಚ್ ಗ್ರೇಟರ್ ದೆನ್ ದಿ ಟೋಟಲ್ ವೇಟ್ ಆಫ್ ಎನಿಮಲ್ಸ್. ಸೊ ಟೆರೆಸ್ಟ್ರಿಯಲಲ್ಲಿ ಹೇಗಿರುತ್ತೆ? ಅಪ್ರೈಟ್ ಅಂದರೆ ನೇರವಾಗಿ ಮೇಲ್ಮುಖವಾಗಿರೋದು. ವೈ ಮೈಟ್ ಅ ಪಿರಮಿಡ್ ಆಫ್ ನಂಬರ್ಸ್ ಇನ್ವರ್ಟೆಡ್? ಪಿರಮಿಡ್ ಆಫ್ ನಂಬರ್ ಇನ್ವರ್ಟ್ ಯಾಕಿರಬಹುದು ಕೆಲವೊಂದು ಸಾರಿ? ಯಾವಾಗುತ್ತೆ ಹಾಗೆ? ಎಸ್. ಕೆಳಗಡೆ ಪ್ರೊಡ್ಯೂಸರ್ಗಳು ಒಂದೇ ಇರುತ್ತೆ. ಉದಾಹರಣೆಗೆ ದೊಡ್ಡ ಆಲದ ಮರ ಅಂತ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ನಂಬರ್ ಅಂತಂದರೆ ಏನು? ಎಷ್ಟು ಪ್ರೊಡ್ಯೂಸರ್ ಇದೆ, ಇಂಡಿವಿಜುವಲ್ಲು. ಸೊ ಪಿರಮಿಡ್ ಆಫ್ ನಂಬರ್ಸ್ ಕೌಂಟ್ಸ್ ಇಂಡಿವಿಜುವಲ್ಲು.
ಒಂದು ಲಾರ್ಜ್ ಪ್ರೊಡ್ಯೂಸರ್ ಇದೆ, ದೊಡ್ಡ ಆಲದ ಮರ ಇದೆ ಕೆಳಗಡೆ. ಆಲದ ಮರದ ಮೇಲೆ ಮತ್ತೆ ಬೇರೆ ಬೇರೆ ರೀತಿ ಸಪೋರ್ಟ್ ತಗೊಂಡು ತುಂಬ ಜೀವಿಗಳು ಬದುಕ್ತಾ ಇದೆ. ಇನ್ಸೆಕ್ಟ್ ಇದೆ, ಹರ್ಬಿವರ್ಸ್ ಇದೆ, ಪ್ಯಾರಾಸೈಟ್ಗಳಿರ್ತವೆ. ಇಲ್ಲಿ ನಂಬರ್ ನೋಡ್ತಾ ಇರೋದ್ರಿಂದ ಅವುಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಅದು ಇನ್ವರ್ಟೆಡ್, ಕೆಳಗಡೆ ಚಿಕ್ಕದಿರುತ್ತೆ, ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಆನ್ಸರ್ ಸಿ ಇದಕ್ಕೆ. ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಫುಡ್ ಚೈನ್ ಫುಡ್ ವೆಬ್. ಫುಡ್ ಚೈನ್ ಅಂತಂದರೆ ಸಿಂಗಲ್ಲು, ಫುಡ್ ವೆಬ್ ಅಂತಂದರೆ ಇಂಟರ್ ಕನೆಕ್ಟೆಡ್. ಎಸ್. ಡೆಸರ್ಟ್ ಬಯೋಮಲ್ಲಿ ಹೇಗಿರುತ್ತೆ ಗೊತ್ತಿದೆ ಅಲ್ವಾ? ಡೇ ತುಂಬ ಹಾಟ್ ಇರುತ್ತೆ, ನೈಟ್ಸು ಕೋಲ್ಡ್ ಇರುತ್ತೆ. ಎಸ್. ಇಕಾಲಜಿಕಲ್ ಸೆಕ್ಷನ್ಗೆ ಸಂಬಂಧಪಟ್ಟಾಗ ಏನು? ಇದು ಲಾಂಗ್ ಟರ್ಮ್ ಹೌದು, ಪ್ರೆಡಿಕ್ಟೇಬಲ್ ಡೆವಲಪ್ಮೆಂಟ್, ಚೇಂಜ್ ಆಫ್ ದಿ ಸ್ಟ್ರಕ್ಚರ್ ಓವರ್ ಟೈಮ್. ಅಂತಂದರೆ ಒಂದು ಕಾಲದಲ್ಲಿ ಬೇರ್ ರಾಕ್ ಇರೋದು ಆಮೇಲೆ ದೊಡ್ಡ ಫಾರೆಸ್ಟ್ ಆಗಿ ಬದಲಾಗಬಹುದು. ಸೊ ಇಟ್ ಇಸ್ ಲಾಂಗ್ ಟರ್ಮ್ ಪ್ರಿಡಿಕ್ಟೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜ್ ಆಫ್ ದಿ ಸ್ಟ್ರಕ್ಚರ್ ಆಫ್ ಬಯೋಲಾಜಿಕಲ್ ಕಮ್ಯುನಿಟಿ ಓವರ್ ಟೈಮ್. ಇದು ಗೊತ್ತಿರಲಿ, ಸಿ ಆನ್ಸರ್ ಇದಕ್ಕೆ. ಓಕೆನಾ? ಎಸ್, ಎಲ್ರಿಗೂ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಒಂದು ನಿಮಿಷ ನಾನು ಸ್ವಲ್ಪ ನೀರು ಕುಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟು ಎಕಾನಮಿ ಸ್ಟಾರ್ಟ್ ಮಾಡೋಣ. ಎಸ್, ಎಕಾನಮಿ ಸ್ಟಾರ್ಟ್ ಮಾಡೋಣ ಅಲ್ವಾ? ರೆಡಿ ಇದ್ದೀರಾ? ಎಸ್ ಅಂತ ಹಾಕಿ. ಯಾರ್ಯಾರು ಲೈವಲ್ಲಿ ಇದ್ದೀರಿ, ಯಾರ್ಯಾರು ನೋಡ್ತಾ ಇದ್ದೀರಿ. ಎಕಾನಮಿ ಲಾಸ್ಟಲ್ಲೂ ಸ್ವಲ್ಪ ಎಕಾನಮಿ ನಾವು ಇಲಾಸ್ಟಿಸಿಟಿ ಇದೆಲ್ಲ ನೋಡ್ತಾ ಇದ್ವಿ. ಎಸ್, ಎಕಾನಮಿ ಸ್ವಲ್ಪ ಅದಕ್ಕೆ ಎಕ್ಸ್ಪ್ಲನೇಷನ್ ಆ್ಯಡ್ ಮಾಡಿದ್ದೇನೆ ಇವತ್ತು, ಕೆಲವರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರಿ. ಓಕೆ, ಎಕಾನಮಿ ಬಂದಿದೆ ಈಗ ನಿಮ್ಮ ಮುಂದೆ. ಒಂದು ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ವಿತ್ ಮೆನಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ಮೊದಲು ಸಬ್ಸ್ಟಿಟ್ಯೂಟ್ ಅಂತಂದರೆ ಏನು? ಸಬ್ಸ್ಟಿಟ್ಯೂಟ್ ಅಂತಂದರೆ ಏನು? ಈಸಿಯಾಗಿ ರಿಪ್ಲೇಸ್ ಮಾಡೋದು. ಒಂದು ಕೋಕ್ ಬ್ರ್ಯಾಂಡ್ ಇದೆ ಅಥವಾ ಯಾವುದೋ ಪೆಪ್ಸಿ ಇದೆ, ಯಾವುದೇ ಇರಲಿ, ಅದಕ್ಕೆ ಇನ್ನೊಂದು ಬೇರೆ ಸಬ್ಸ್ಟಿಟ್ಯೂಟ್ ಇದೆ ಮಾರ್ಕೆಟಲ್ಲಿ, ತುಂಬ ಸಬ್ಸ್ಟಿಟ್ಯೂಟ್ಗಳಿದೆ. ಇದರ ಡಿಮ್ಯಾಂಡ್ ಏನಾಗಿರುತ್ತೆ? ಒಂದು ಪ್ರಾಡಕ್ಟಿಗೆ ಸಬ್ಸ್ಟಿಟ್ಯೂಟ್ ಕ್ಲೋಸ್ ಆಗಿರೋ ಸಬ್ಸ್ಟಿಟ್ಯೂಟ್ ಜಾಸ್ತಿ ಇದೆ ಅಂತಂದರೆ ಡಿಮ್ಯಾಂಡ್ ಏನಾಗಿರುತ್ತೆ? ಇಲಾಸ್ಟಿಕ್ ಇರುತ್ತಾ, ಇನ್ಎಲಾಸ್ಟಿಕ್ ಇರುತ್ತಾ, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಇರುತ್ತಾ, ಯೂನಿಟ್ ಇಲಾಸ್ಟಿಕ್ ಇರುತ್ತಾ? ಥಿಂಕ್ ಮಾಡಿ. ಎರಡು ಪ್ರಾಡಕ್ಟಲ್ಲಿ ಒಂದು ನೀವು ಎನ ಪರ್ಚೇಸ್ ಮಾಡ್ತೀರಿ ಅಥವಾ ಬಿ ಅನ್ನು ಪರ್ಚೇಸ್ ಮಾಡ್ತೀರಿ, ಯಾವುದೋ ಒಂದನ್ನು ಮಾತ್ರ ಮಾಡ್ತೀರಿ. ಎರಡು ಒಂದೇ ನಿಮ್ಗೆ ಕೊಡೋದು, ಒಂದೇ ಯೂಸು. ಯಾವುದೋ ಒಂದು 7 ಮತ್ತು ಬೇರೆ ಯಾವುದು ಸ್ಪ್ರೈಟಾ, ಈ ಥರ ನೀವು ಕುಡಿಬೋದು ಕೆಲವರು. 7 ಅಥವಾ ಸ್ಪ್ರೈಟ್ ಎರಡಿದ್ದಾಗ ಎರಡು ಮೇನ್ ಆಲ್ಮೋಸ್ಟ್ ಒಂದೇ ಥರ ಕನ್ಸಿಡರ್ ಮಾಡಿದರೆ, ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಬೇಡಿಕೆ ಏನಾಗುತ್ತೆ? ಒಂದರ ಪ್ರೈಸ್ ಜಾಸ್ತಿ ಆದರೆ ಇನ್ನೊಂದರ ಬೇಡಿಕೆ ಜಾಸ್ತಿ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಅಂತಂದರೆ ಹಾಗೆ ಅಲ್ವಾ? ಯಾಕಂದರೆ ಒಂದರ ಪ್ರೈಸ್ ಜಾಸ್ತಿ ಆದಾಗ ಅವಾಗ ಅದನ್ನು ಕಡಿಮೆ ಪರ್ಚೇಸ್ ಮಾಡ್ತೀರಿ, ಇನ್ನೊಂದನ್ನು ಚೂಸ್ ಮಾಡ್ತೀರಿ. ಇನ್ನೊಂದನ್ನು ಚೂಸ್ ಮಾಡ್ತೀರಿ ಅಂತಂದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಪ್ರೈಸ್ ಆಫ್ ಒನ್, ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಒನ್, ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಆಫ್ ದಿ ಅದರ್. ಹಾಗಾದರೆ ಏನಿದು? ಇಲಾಸ್ಟಿಕ್ ಅಲ್ವಾ? ಇಲಾಸ್ಟಿಕ್ ಡಿಮ್ಯಾಂಡ್ ಮೀನ್ಸ್ ಬಯರ್ಸ್ ಆರ್ ವೆರಿ ಸೆನ್ಸಿಟಿವ್. ನೀವು ಪರ್ಚೇಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತಂದರೆ ಚಿಕ್ಕ ಪ್ರೈಸ್ ಚೇಂಜ್ ಆದರೂ ನೀವು ಅದನ್ನು ಬಿಟ್ಬಿಡ್ತೀರಿ. ಬಿಡೋ ಪ್ರೈಸ್ ಜಾಸ್ತಿ ಆದರೆ ಬಿಡ್ತೀರಿ, ಯಾಕಂದರೆ ಬೇರೆದಿದೆ ಆಲ್ರೆಡಿ. ನೋಡಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಮೆನಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್, ತುಂಬ ಸಬ್ಸ್ಟಿಟ್ಯೂಟ್ಗಳಿದೆ. ಹಾಗಾಗಿ ಚಿಕ್ಕ ಪ್ರೈಸ್ ಚೇಂಜ್ ಆದರೂ ನೀವು ಬೇರೆದನ್ನು ಆಯ್ಕೆ ಮಾಡ್ಕೊಳ್ತೀರಿ. ಪ್ರೈಸ್ ಕಡಿಮೆ ಆದರೆ ಇದ್ರ ಕಡೆ ಬರ್ತೀರಿ, ಪ್ರೈಸ್ ಜಾಸ್ತಿ ಆದರೆ ಬೇರೆದ ಕಡೆ ಮುಖ ಮಾಡ್ತೀರಿ. ಉದಾಹರಣೆಗೆ ಬ್ರ್ಯಾಂಡ್ ಎ ಸೋಡಾ ರೈಸಸ್ ಇಟ್ಸ್ ಪ್ರೈಸ್, ಪೀಪಲ್ ಕ್ಯಾನ್ ಈಸಿಲಿ ಸ್ವಿಚ್ ಟು ಸಿಮಿಲರ್. ಚೀಪರ್ ಡ್ರಿಂಕಿಗೆ ಸ್ವಿಚ್ ಆಗ್ತಾರೆ. ಹಾಗಾಗಿ ಟೈನಿ ಪ್ರೈಸ್ ಇನ್ಕ್ರೀಸ್ ಕಾಸಸ್ ಹ್ಯೂಜ್ ಡ್ರಾಪ್ ಇನ್ ಸೇಲ್ಸ್ ಆಫ್ ಬ್ರ್ಯಾಂಡ್ ಎ. ಅದಕ್ಕೆ ಹೇಳೋದು ಇಲಾಸ್ಟಿಕ್ ಅಂತ. ಇಲಾಸ್ಟಿಕ್ ಡಿಮ್ಯಾಂಡ್ ಮೀನ್ಸ್ ಬಯರ್ಸ್ ಆರ್ ವೆರಿ ಸೆನ್ಸಿಟಿವ್ ಟು ಪ್ರೈಸ್ ಚೇಂಜ್. ಚಿಕ್ಕ ಚೇಂಜ್ ಆದರೂ ಬಯರ್ಸ್ಗಳ ಒಂದು ಬಿಹೇವಿಯರ್ ಚೇಂಜ್ ಆಗಬಹುದು, ಖರೀದಿ ಮಾಡೋರದ್ದು. ಬೇರೆದ ಆನ್ಸರ್ ಅಲ್ಲ. ಇನ್ಎಲಾಸ್ಟಿಕ್ ಅಂತಂದರೆ ಏನು ಹೇಳಿ? ಬಯರ್ಸ್ ಆರ್ ನಾಟ್ ಸೆನ್ಸಿಟಿವ್ ಎಟ್ ಆಲ್, ಸಂಬಂಧನೇ ಇರೋದಿಲ್ಲ. ಪರ್ಫೆಕ್ಟ್ಲಿ ಇಲ್ಲ. ಇನ್ಎಲಾಸ್ಟಿಕ್ ಅಂತಂದರೆ ಬಯರ್ಸ್ ವಿಲ್ ಬೈ ದ ಸೇಮ್ ಅಮೌಂಟ್ ನೋ ಮ್ಯಾಟರ್ ವಾಟ್ ದಿ ಪ್ರೈಸ್. ಏನೇ ಆದರೂ ಪ್ರೈಸ್ ಹೇಗೆ ಇರಲಿ,
ಆದರೂ ಬಯರ್ಸು ಅದನ್ನು ಖರೀದಿ ಮಾಡ್ತಾ ಇರ್ತಾರೆ. ಯಾವಾಗ ಅದು ಟ್ರೂ ಫಾರ್ ಎಸೆನ್ಷಿಯಲ್ ವಿತ್ ಅಬ್ಸಲ್ಯೂಟ್ಲಿ ನೋ ಆಲ್ಟರ್ನೇಟಿವ್ಸ್, ಎಸೆನ್ಷಿಯಲ್ಸು ನೋ ಆಲ್ಟರ್ನೇಟಿವ್ಸ್, ಆವಾಗ ಅದನ್ನು ಪರ್ಚೇಸ್ ಮಾಡ್ತಾರೆ. ಈಗ ಕೆಳಗಡೆ ಬಂದಿದೆ ನೋಡಿ ಅದೇ ಥರದ್ದು. ಅ ಗುಡ್ ಕನ್ಸಿಡರ್ಡ್ ನೆಸೆಸಿಟಿ, ಉದಾಹರಣೆಗೆ ಲೈಫ್ ಸೇವಿಂಗ್ ಮೆಡಿಸಿನ್, ಆಫನ್ ಹ್ಯಾಸ್ ಎ ಡಿಮ್ಯಾಂಡ್. ಲೈಫ್ ಸೇವಿಂಗ್ ಮೆಡಿಸಿನಿನ ಡಿಮ್ಯಾಂಡ್ ಏನಾಗಿರುತ್ತೆ? ಇಲಾಸ್ಟಿಕ್ ಇರುತ್ತಾ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಇರುತ್ತಾ, ಇನ್ಇಲಾಸ್ಟಿಕ್ ಇರುತ್ತಾ, ಪಾಸಿಟಿವ್ಲಿ ಸ್ಲೋಪ್ ಆಗಿರುತ್ತಾ? ಸಿಂಪಲ್ ಆಗಿ ನೋಡಿ, ಇಲಾಸ್ಟಿಕ್ಕು ಪರ್ಫೆಕ್ಟ್ಲಿ ಇಲಾಸ್ಟಿಕ್ಕು, ಇನ್ಇಲಾಸ್ಟಿಕ್ಕು ಪಾಸಿಟಿವ್ಲಿ ಸ್ಲೋಪ್ಡ್. ಏನಿರ್ಬೋದು ಥಿಂಕ್ ಮಾಡಿ. ಎಸ್, ಆನ್ಸರ್ ಇದಕ್ಕೆ ಇನ್ಇಲಾಸ್ಟಿಕ್ ಅಲ್ವಾ? ಇನ್ಇಲಾಸ್ಟಿಕ್ ಅಂತಂದರೆ ಏನು? ಪ್ರೈಸಲ್ಲಿ ಏನೇ ಬದಲಾವಣೆ ಆಗಲಿ, ಬೈಯರ್ಸ್ ಆರ್ ನಾಟ್ ಸೆನ್ಸಿಟಿವ್. ಪ್ರೈಸ್ ಏನು ಬೇಕಾದರೂ ಆಗಲಿ ನಾವು ಅದನ್ನು ಖರೀದಿ ಮಾಡೇ ಮಾಡ್ತೇವೆ. ಯಾಕೆ ಹೇಳಿ? ಎಸೆನ್ಷಿಯಲ್ ಇದು, ನೆಸೆಸಿಟಿ ಇಂಪಾರ್ಟೆಂಟ್, ಬೇಕಾಗಿರೋದು ಲೈಫ್ ಸೇವಿಂಗ್ ಮೆಡಿಸಿನ್ನು ಆಗಿದ್ದಾಗ ಬಯರ್ಸ್ ಅದನ್ನು ಖರೀದಿ ಮಾಡೇ ಮಾಡ್ತಾರೆ. ಸೊ ಇಫ್ ದ ಪ್ರೈಸ್ ಆಫ್ ಲೈಫ್ ಸೇವಿಂಗ್ ಮೆಡಿಸಿನ್ ಡಬಲ್ಸ್, ಪೀಪಲ್ ಹೂ ನೀಡ್ ಸ್ಟಿಲ್ ಹ್ಯಾವ್ ಟು ಬೈ ಇಟ್. ಯಾರಿಗಾದ್ರೂ ಅವಶ್ಯಕತೆ ಇದೆಯವರು ಖರೀದಿ ಮಾಡಲೇಬೇಕು. ಆರ್ ದಿ ಕಾನ್ಸಿಕ್ವೆನ್ಸಸ್ ಆರ್ ಸಿವಿಯರ್, ಇಲ್ಲದಿದ್ದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾದೀತು ಅಂತ ಕೊಡ್ತಾರಲ್ವ, ಆ ರೀತಿ. ದೇ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಪೇ. ಚಾಯ್ಸ್ ಇರೋದಿಲ್ಲ, ಪೇ ಮಾಡಲೇಬೇಕು. ಕ್ವಾಂಟಿಟಿ ಡಿಮ್ಯಾಂಡೆಡ್ ಚೇಂಜಸ್ ವೆರಿ ಲಿಟಲ್, ವಿಚ್ ಇಸ್ ಡೆಫಿನೇಷನ್ ಆಫ್ ಇನ್ಇಲಾಸ್ಟಿಸಿಟಿ ಅಲ್ವಾ? ಕ್ವಾಂಟಿಟಿ ಡಿಮ್ಯಾಂಡ್ ಆಗೋದು, ಅದು ಏನು ಚೇಂಜಸ್ ಆಗೋದಿಲ್ಲ. ಸೊ ನಾಟ್ ಸೆನ್ಸಿಟಿವ್ ಟು ಪ್ರೈಸ್, ಅದು ಇಂಪಾರ್ಟೆಂಟ್ ಇನ್ಇಲಾಸ್ಟಿಕ್ ಅಂತಂದರೆ. ಇಫ್ ದ ಪ್ರೈಸ್ elasticity of demand, PED value calculated as 0.5, ಡಿಮ್ಯಾಂಡ್ ಇಸ್ ಕನ್ಸಿಡರ್ಡ್. ಸೇಮ್ ಕ್ವಶನ್ ಬಂದಿತ್ತು, ನಾನು ಹಿಂದಿನ ಸಾರಿ ಕ್ವಶನ್ ಇದು ಗೊತ್ತಿರ್ಬೋದು, ಈಗಾದರೂ ಸರಿಯಾಗಿ ಆನ್ಸರ್ ಮಾಡ್ತೀರಿ ಅಂತ ಇದೆ. PED ವ್ಯಾಲ್ಯೂ 0.5 ಇದೆ, ಆವಾಗ ಡಿಮ್ಯಾಂಡ್ ಏನಾಗುತ್ತೆ? ಇಲಾಸ್ಟಿಕ್ಕು, ಇನ್ಇಲಾಸ್ಟಿಕ್ಕು, ಯೂನಿಟ್ ಇಲಾಸ್ಟಿಕ್ಕು, ಪರ್ಫೆಕ್ಟ್ಲಿ ಇಲಾಸ್ಟಿಕ್ಕು. ವ್ಯಾಲ್ಯೂ ಇದೆ ಆಲ್ರೆಡಿ, ಅದಕ್ಕೆ ಮತ್ತೆ ಹೇಳೋದು ಬೇಕಾದ ಅವಶ್ಯಕತೆ ಇರೋದಿಲ್ಲ. ಆನ್ಸರ್ ಮಾಡಿ ಗೊತ್ತಿರ್ಬೋದು. ಇನ್ಇಲಾಸ್ಟಿಕ್ ನೋಡಿ 0.5 ಇದೆ ಇಲ್ಲೇ. 0.5 ಏನು? ಲೆಸ್ ದೆನ್ 1. ಲೆಸ್ ದೆನ್ 1 ಇದ್ದರೆ ಇನ್ಇಲಾಸ್ಟಿಕ್. PED ವ್ಯಾಲ್ಯೂ ಏನು ಹೇಳುತ್ತೆ? ಹೌ ಮಚ್ ಕ್ವಾಂಟಿಟಿ ಚೇಂಜ್ಡ್ ಕಂಪೇರ್ ಟು ದಿ ಪ್ರೈಸ್. ಪ್ರೈಸು ಇಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನೋಡಿ, ಎರಡು ಟರ್ಮ್ ಇದೆ, ಪ್ರೈಸ್ ಇದೆ, ಡಿಮ್ಯಾಂಡ್ ಇದೆ ಅಲ್ವಾ? ಏನಾಗ್ತಾ ಇದೆ ಇಲ್ಲಿ? ಹೌ ಮಚ್ ಕ್ವಾಂಟಿಟಿ ಚೇಂಜ್ಡ್ ಕಂಪೇರ್ ಟು ದಿ ಪ್ರೈಸ್ ಚೇಂಜ್. ಪ್ರೈಸ್ ಚೇಂಜ್ ಆದಾಗ ಕ್ವಾಂಟಿಟಿಲಿ ಯಾವ ಥರ ಚೇಂಜ್ ಆಯಿತು. ಸೊ 0.5 ಇಸ್ ಲೆಸ್ ದೆನ್ 1. ಇಫ್ ಇಟ್ ಈಸ್ 0.5, ಇಟ್ ಮೀನ್ಸ್ 10% ಚೇಂಜ್ ಇನ್ ದಿ ಪ್ರೈಸ್ ಓನ್ಲಿ ಕಾಸ್ಡ್ 5% ಚೇಂಜ್ ಇನ್ ಕ್ವಾಂಟಿಟಿ. ತುಂಬ ಡೀಟೇಲಾಗಿ ಮ್ಯಾಥ್ಸ್ ಎಲ್ಲ ಬೇಕಾಗೋದಿಲ್ಲ, ಆದರೆ ಮತ್ತು ಎಕನಾಮಿಲಿ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡ್ತೇನೆ. ಆದರೆ ಸದ್ಯಕ್ಕೆ ನಿಮಗೆ ಲೆಸ್ ದೆನ್ 1 ಇದ್ದರೆ ಇನ್ಇಲಾಸ್ಟಿಕ್ಕು, ಅದಕ್ಕೆ ನೀವು ಓದಿದ್ರೆ ಒಳ್ಳೆಯದು ಮೊದಲು. ಇದ್ದಿದ್ದರೆ ಸ್ವಲ್ಪ ಥಿಂಕ್ ಮಾಡಿ ಮತ್ತು ಬೇರೆ ಬೇರೆ ವಿಡಿಯೋ ನೋಡ್ಕೊಂಡಾದ್ರು ತಿಳ್ಕೊಳ್ಳಿ. ಎಕ್ಸಾಮ್ನಲ್ಲಿ ಕೇಳೋದು ಕಡಿಮೆ ಇದನ್ನು, ಆದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಲೆಸ್ ದೆನ್ 1 ಇದ್ದರೆ ಇನ್ಇಲಾಸ್ಟಿಕ್. ಇಲಾಸ್ಟಿಕ್ ಅಂತಂದರೆ ಗ್ರೇಟರ್ ದೆನ್ 1. ಯೂನಿಟ್ ಇಲಾಸ್ಟಿಕ್ ಅಂತಂದರೆ ಈಕ್ವಲ್ ಟು 1. ಇಲ್ಲೇ ಹೇಳಿಬಿಡ್ತೇನೆ ನೋಡಿ. ದಿಸ್ ವುಡ್ ಮೀನ್ ದ ಕ್ವಾಂಟಿಟಿ ಚೇಂಜ್ ವಾಸ್ ಎಕ್ಸಾಕ್ಟ್ಲಿ ದ ಸೇಮ್ ಆ್ಯಸ್ ದಿ ಪ್ರೈಸ್ ಚೇಂಜ್. 10% ಪ್ರೈಸ್ ರೈಸ್ ಆಗಿದೆ, ಆವಾಗ 10% ಡ್ರಾಪ್ ಇನ್ ಕ್ವಾಂಟಿಟಿ. ಗೊತ್ತಾಗ್ತಾ ಇದೆಯಾ? ಅದು ರೇಷಿಯೋವನ್ನು ಆಧಾರವಾಗಿ ಇಟ್ಕೊಂಡು ನಾವು ಥಿಂಕ್ ಮಾಡ್ತೇವೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಅಂತಂದರೆ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್, ಟೈನಿ ಪ್ರೈಸ್ ರೈಸ್ ರಿಸಲ್ಟ್ ಟು ಝೀರೋ ಡಿಮ್ಯಾಂಡ್. ಸ್ವಲ್ಪ ಏನಾದರೂ ಪ್ರೈಸ್ ರೈಸ್ ಆದರೆ ಝೀರೋ ಡಿಮ್ಯಾಂಡ್. ಈಗ ನೋಡಿ, ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಇಸ್ ಯೂನಿಟ್ ಇಲಾಸ್ಟಿಕ್, PED 1 ಅಂತಿದೆ. 10% ಇನ್ಕ್ರೀಸ್ ಇನ್ ಪ್ರೈಸ್ ವಿಲ್ ಕಾಸ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಟು. PED 1 ಇದ್ದಾಗ 10% ಇನ್ಕ್ರೀಸ್ ಆದರೆ, ಮೇಲ್ಗಡೆ ಜಸ್ಟ್ ನೋಡಿದ್ವಿ, PED 1 ಇದೆ ಅಂತಂದರೆ ಕ್ವಾಂಟಿಟಿ ಚೇಂಜ್ ವಾಸ್ ಎಕ್ಸಾಕ್ಟ್ಲಿ ಸೇಮ್ ಆ್ಯಸ್ ದಿ ಪ್ರೈಸ್ ಚೇಂಜ್. ಅಂದರೆ ಎಷ್ಟು? ಕೆಳಗಡೆ 10% ಇನ್ಕ್ರೀಸ್ ಇನ್ ಪ್ರೈಸ್ ಅಂತಂದರೆ ಕ್ವಾಂಟಿಟಿಯಲ್ಲಿ ಎಷ್ಟು ಚೇಂಜ್ ಆಗ್ಬೋದು? ಡಿಮ್ಯಾಂಡು ನೋಡಿ. ಯೂನಿಟ್ ಇಲಾಸ್ಟಿಕ್ ಅಂತಂದರೆ ಏನು ಹೇಳಿ? ಸ್ವಲ್ಪ ಚೇಂಜ್ ಆದರೂ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ.
ಇಲ್ಲೇನಾಗಿದೆ, ಇನ್ಕ್ರೀಸ್, ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಏನಾಗುತ್ತೆ, ಫಸ್ಟ್ ಅದು ಕಾನ್ಸೆಪ್ಟು. 10% ಇನ್ಕ್ರೀಸ್ ಇನ್ ಪ್ರೈಸ್, 10% ಪ್ರೈಸಲ್ಲಿ ಇನ್ಕ್ರೀಸ್ ಆಗಿದೆ. ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಡಿಮ್ಯಾಂಡ್ ಏನಾಗಬೇಕು, ಕಡಿಮೆ ಆಗಬೇಕು. ಎಷ್ಟು ಕಡಿಮೆ ಆಗುತ್ತೆ ಅಂತ ಗೊತ್ತಾಗೋದು ಏನು, ಹೆಸರಲ್ಲೇ ಇದೆ, ಯೂನಿಟ್ ಇಲಾಸ್ಟಿಕ್. ಎಷ್ಟು ಪರ್ಸೆಂಟು ಚೇಂಜ್ ಆಗಿದೆಯೋ ಅಷ್ಟೇ ಪರ್ಸೆಂಟ್ ಇಲ್ಲೂ ಚೇಂಜ್ ಆಗುತ್ತೆ. ಸೊ ಡಿಕ್ರೀಸ್ ಬೈ ಲೆಸ್ ದೆನ್ 10%, ಎಕ್ಸಾಕ್ಟ್ಲಿ 10%. ಎಸ್, ಎಕ್ಸಾಕ್ಟ್ಲಿ 10%. PD1 ಇದೆ ಅಂತಂದರೆ ಎಕ್ಸಾಕ್ಟ್ಲಿ 10%. ಇದು ಸಹ ನೋಡಿದ್ವಿ ಅಲ್ವಾ. ಫಾರ್ ಅ ಫರ್ಮ್ ಟ್ರೈಂಗ್ ಟು ಇನ್ಕ್ರೀಸ್ ಇಟ್ಸ್ ಟೋಟಲ್ ರೆವೆನ್ಯೂ, ದ ಡಿಮ್ಯಾಂಡ್ ಫಾರ್ ಇಟ್ಸ್ ಪ್ರಾಡಕ್ಟ್ ಇಸ್ ಇಲಾಸ್ಟಿಕ್. ರೆವೆನ್ಯೂ ಇನ್ಕ್ರೀಸ್ ಮಾಡಬೇಕು, ಪ್ರಾಡಕ್ಟಿನ ಡಿಮ್ಯಾಂಡು ಇಲಾಸ್ಟಿಕ್ ಇದೆ. ಅವಾಗ ಏನು ಮಾಡ್ತಾರೆ ಅವರು, ರೆವೆನ್ಯೂ ಕೇಳ್ತಾ ಇರೋದು, ಪ್ರಾಫಿಟ್ ಅಲ್ಲ. ಲಾಸ್ಟ್ ಟೈಮು ಮತ್ತೆ ಹೇಳ್ತಾ ಇದ್ದೇನೆ, ಒಂದು ಪ್ರಾಡಕ್ಟ್ ಜಾಸ್ತಿ ಸೆಲ್ ಆಗಬೇಕು, ಆವಾಗ ಪ್ರೈಸ್ ಏನು ಮಾಡಬೇಕು, ಪ್ರೈಸ್ ಮಾಡಬೇಕಾ, ಲೋವರ್ ದಿ ಪ್ರೈಸ್ ಮಾಡಬೇಕಾ, ಕೀಪ್ ದಿ ಪ್ರೈಸ್ ದಿ ಸೇಮು, ಲೋವರ್ ದಿ ಕ್ವಾಂಟಿಟಿ ಸಪ್ಲೈಡ್. ಗೊತ್ತಿದೆ ಇದು ಕೆಲವರಿಗಾದರೂ ಅಲ್ವಾ. ಪ್ರೈಸ್ ಕಡಿಮೆ ಮಾಡಿದಾಗ ಜಾಸ್ತಿ ಸೇಲ್ ಆಗುತ್ತೆ, ಸೇಲ್ ಜಾಸ್ತಿ ಆಗ್ತಾ ಇದ್ದಾಗೆ ರೆವೆನ್ಯೂ ಜಾಸ್ತಿ ಆಗುತ್ತೆ. ಟೋಟಲ್ ರೆವೆನ್ಯೂ ಅಂತಂದರೆ ಇದು ಟೆಕ್ಸ್ಟ್ ಅಲ್ಲ, ಇಲ್ಲಿ ಇಂಟು ಅಂತ ಆಗಬೇಕು. ಪ್ರೈಸ್ ಟೈಮ್ಸ್ ಕ್ವಾಂಟಿಟಿ. ರೆವೆನ್ಯೂ ಅಂತಂದರೆ ಏನು ಹೇಳಿ, ಎಷ್ಟು ಕ್ವಾಂಟಿಟಿ, ಎಷ್ಟು ಸೇಲ್ ಆಯಿತು ಅದ್ರ ಪ್ರೈಸು. ಸಿಂಪ್ಲಿ ಅಂತಂದರೆ ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿದಾಗ ಟೋಟಲ್ ರೆವೆನ್ಯೂ ಬರುತ್ತೆ. ಇಲಾಸ್ಟಿಕ್ ಡಿಮ್ಯಾಂಡ್ ಅಂತಂದರೆ ಏನು ಹೇಳಿ, ಕನ್ಸ್ಯೂಮರ್ಸ್ ಆರ್ ಹೈಲಿ ಸೆನ್ಸಿಟಿವ್. ನೋಡಿ, ಪ್ರಾಡಕ್ಟ್ ಇಸ್ ಇಲಾಸ್ಟಿಕ್ ಅಂತಂದರೆ ಸ್ವಲ್ಪ ಚೇಂಜ್ ಆದರೂ ಬದಲಾಗ್ತಾರೆ. ಒಂದು ಬುಕ್ ಪಬ್ಲಿಷರ್ ಏನು ಮಾಡ್ತಾರೆ, ನೋವೆಲ್ ಪ್ರೈಸನ್ನು 10% ಲೋವರ್ ಮಾಡ್ತಾರೆ. ಇಲಾಸ್ಟಿಕ್ ರೆಸ್ಪಾನ್ಸ್ ಅಂತಂದರೆ ಏನು, ಸೇಲ್ ಜಂಪ್ ಆಗಿಬಿಡುತ್ತೆ. ಪ್ರೈಸ್ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಮ್ಯಾಸಿವ್ ಇನ್ಕ್ರೀಸ್ ಇನ್ ಕ್ವಾಂಟಿಟಿ ಸೋಲ್ಡ್ ಮೇಕ್ಸ್ ಅಪ್ ಆಲ್ ದಿ ಲೋವರ್ ಪ್ರೈಸ್ ಪರ್ ಬುಕ್. ಸೊ TR ಗೋಸ್ ಅಪ್. ಅರ್ಥ ಆಗ್ತಾಯಿದೆ. ಓವರ್ ಆಗಿ ಥಿಂಕ್ ಮಾಡಿ, ಒಂದೊಂದೇ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇಲ್ಲ ಅವರು. ಪ್ರೈಸ್ ಕಡಿಮೆ ಮಾಡಿದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಾಗೆ ಸೇಲ್ ಜಾಸ್ತಿ ಆಗುತ್ತೆ, ಸೇಲ್ ಜಾಸ್ತಿ ಆಗ್ತಾ ಇದ್ದಾಗೆ ಟೋಟಲ್ ರೆವೆನ್ಯೂ ಜಾಸ್ತಿ ಆಗುತ್ತೆ. Law of demand states that as the price of good increases, price of good increase ಆಗ್ತಾ ಇದ್ದಾಗ ಏನಾಗುತ್ತೆ, quantity supply decreases, supply curve shift left, quantity demanded increases, demand curve shift right. ಇರ್ಬೋದು. Law of demand, price of good. ಎಸ್, ಪ್ರೈಸ್ ಆಫ್ ಗುಡ್ ಇನ್ಕ್ರೀಸ್ ಆಗಿದೆ, ಬೆಲೆ ಜಾಸ್ತಿ ಆದಾಗ ಡಿಮ್ಯಾಂಡ್, ಕ್ವಾಂಟಿಟಿ ಡಿಮ್ಯಾಂಡು ಡಿಕ್ರೀಸ್ ಆಗುತ್ತೆ. ಮೋಸ್ಟ್ ಬೇಸಿಕ್ ರೂಲ್ ಅಲ್ವಾ. ಇನ್ವರ್ಸ್ ರಿಲೇಷನ್ಶಿಪ್, ಪ್ರೈಸು ಮತ್ತು ಅಮೌಂಟ್ ಆಫ್ ಪೀಪಲ್ ವಾಂಟ್ ಟು ಬೈ. ಐಸ್ ಕ್ರೀಮ್ನ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿದೆ, ಕಡಿಮೆ ಜನರು ಆವಾಗ ಐಸ್ ಕ್ರೀಮ್ ಖರೀದಿ ಮಾಡ್ತಾರೆ. ಅದೇನು, ಮೂಮೆಂಟ್ ಅಲಾಂಗ್ ದಿ ಎಕ್ಸಿಸ್ಟಿಂಗ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ನಲ್ಲೇ ಮೇಲೆ ಕೆಳಗೆ ಮೂವ್ ಆಗ್ತಾ ಇರೋದು. ಹಾಗಾಗಿ ನೆನ್ಪಿಟ್ಕೊಳ್ಳಿ ಅದನ್ನು. ಲಾ ಆಫ್ ಸಪ್ಲೈ ಸ್ಟೇಟ್ಸ್ ದ್ಯಾಟ್ ಆಸ್ ದ ಪ್ರೈಸ್ ಆಫ್ ಗುಡ್ ಇನ್ಕ್ರೀಸಸ್. ಲಾ ಆಫ್ ಸಪ್ಲೈ ಏನು ಹೇಳ್ತಾ ಇದೆ, ಪ್ರೈಸ್ ಆಫ್ ಗುಡ್ ಇನ್ಕ್ರೀಸ್. ಸಪ್ಲೈ ಕೇಳ್ತಾ ಇರೋದು, ಸಪ್ಲೈ ಬಗ್ಗೆ ಕೇಳ್ತಾ ಇದ್ದಾರೆ. ಲಾ ಆಫ್ ಸಪ್ಲೈ ಮೇಲ್ಗಡೆ ಕೇಳೋದು ಯಾವುದಾಗಿತ್ತು, ಲಾ ಆಫ್ ಡಿಮ್ಯಾಂಡು. ಇಲ್ಲಿ ಕೇಳ್ತಾ ಇರೋದು ಲಾ ಆಫ್ ಸಪ್ಲೈ. ಸಪ್ಲೈ ಹೇಳೋದ ಪ್ರಕಾರ ಪ್ರೈಸ್ ಆಫ್ ಗುಡ್ ಇನ್ಕ್ರೀಸಸ್, ಒಂದು ಗುಡ್ಡಿನ ಪ್ರೈಸ್ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಏನಾಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತಾ, ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ ಆಗುತ್ತಾ, ಕ್ವಾಂಟಿಟಿ ಸಪ್ಲೈಡ್ ಇನ್ಕ್ರೀಸ್ ಆಗುತ್ತಾ, ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್. ಇದು ಲಾ ಆಫ್ ಸಪ್ಲೈ, ಇದು ಡಿಮ್ಯಾಂಡ್ ಅಲ್ಲ. ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ ಸಪ್ಲೈ ಏನು ಮಾಡ್ತಾರೆ, ಪ್ರೈಸ್ ಆಫ್ ಗುಡ್ ಇನ್ಕ್ರೀಸಸ್. ಎಸ್, ಜಾಸ್ತಿ ಪ್ರೈಸ್ ಇದೆ ಅಂತಂದರೆ ಆವಾಗ ಸಪ್ಲೈ ಜಾಸ್ತಿ ಮಾಡ್ತಾರೆ. ದರ್ ಈಸ್ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಅಮೌಂಟ್ ಆಫ್ ಪ್ರೊಡ್ಯೂಸರ್ಸ್ ವಿಲ್ಲಿಂಗ್ ಟು ಸೆಲ್. ಯಾವುದೋ ಒಂದು ವಸ್ತುವಿಗೆ ಒಳ್ಳೆ ಪ್ರೈಸ್ ಇದೆ ಅಂದ ತಕ್ಷಣ ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ ಮೇಲೆ ಅದನ್ನು ಸಪ್ಲೈ ಮಾಡ್ತಾರೆ. ಸೊ ಇಫ್ ದ ಮಾರ್ಕೆಟ್ ಪ್ರೈಸ್ ಫಾರ್ ಸ್ಟ್ರಾಬೆರೀಸ್ ಗೋಸ್ ಅಪ್, ಫಾರ್ಮರ್ ವಿಲ್ ಪ್ಲ್ಯಾಂಟ್ ಮೋರ್ ಸ್ಟ್ರಾಬೆರಿ. ಅದೊಂದು ಹಣ್ಣಿಗೆ ತುಂಬ ಒಳ್ಳೆ ಬೆಲೆ ಇದೆ, ಫಾರ್ಮರ್ಗಳು ಜಾಸ್ತಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಹಾರ್ವೆಸ್ಟ್ ಮಾಡ್ತಾರೆ, ಅದಾದಮೇಲೆ ಸಪ್ಲೈ ಮಾಡ್ತಾರೆ ಮಾರ್ಕೆಟಿಗೆ.
ಯಾಕಂದರೆ ಪ್ರಾಫಿಟ್ ಬೇಕು. ಎಸ್, ಅದು ಸಹ ಎಕ್ಸಿಸ್ಟಿಂಗ್ ಸಪ್ಲೈ ಕರ್ವಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು. ಸೊ ವಿಚ್ ಫ್ಯಾಕ್ಟರ್ ವುಡ್ ಕಾಸ್ ದಿ ಸಪ್ಲೈ ಕರ್ವ್ ಆರ್ ಕಾಪಿ ಟು ಶಿಫ್ಟ್ ರೈಟಿಗೆ ಶಿಫ್ಟ್ ಆಗೋದು ಅಂದರೆ ಏನಂತ ಹೇಳಿದ್ದೆ, ರೈಟ್ ಅಂತಂದರೆ ಇನ್ಕ್ರೀಸ್ ಆಗೋದು ಸಪ್ಲೈಯಲ್ಲಿ. ಇಲ್ಲಿ ಕೇಳ್ತಾ ಇರೋದು ಸಪ್ಲೈ ಕರ್ವ್ ನೆನ್ಪಿಟ್ಕೊಳ್ಳಿ. ಸಪ್ಲೈ ಕರ್ವ್ ಫಾರ್ ಕಾಪಿ ಟು ಶಿಫ್ಟ್ ರೈಟಿಗೆ ಶಿಫ್ಟ್ ಆಗ್ತಾ ಇದೆ, ಇನ್ಕ್ರೀಸ್ ಇನ್ ಸಪ್ಲೈ. ಮೇಜರ್ ಫ್ರಾಸ್ಟ್ ಡಿಸ್ಟ್ರಾಯಿಂಗ್ ದಿ ಕಾಫಿ ಕ್ರಾಪ್. ಸಪ್ಲೈ ಜಾಸ್ತಿ ಆಗ್ತಾಯಿದೆ ಅಂತಂದ್ರೆ ಏನು ಕಾರಣ ಇರಬಹುದು? ಡಿಕ್ರೀಸ್ ಇನ್ ಪ್ರೈಸ್ ಆಫ್ ಕಾಫಿ ಬೀನ್ಸ್, ಇನ್ಕ್ರೀಸ್ ಇನ್ ಕನ್ಸ್ಯೂಮರ್ ಇನ್ಕಮ್, ನ್ಯೂ ಸೈಂಟಿಫಿಕ್ ಸ್ಟಡಿ ಶೋವಿಂಗ್ ಕಾಫಿ ಇಸ್ ಅನ್ಹೆಲ್ದಿ. ಕಾಫಿ ಸಪ್ಲೈ ಜಾಸ್ತಿ ಆಗ್ತಿದೆ ಅಂತಂದರೆ ಆನ್ಸರ್ ಇದಕ್ಕೆ ಡಿಕ್ರೀಸ್ ಇನ್ ದಿ ಪ್ರೈಸ್ ಆಫ್ ಕಾಫಿ ಬೀನ್ಸ್. ಇನ್ಪುಟ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಇನ್ಪುಟ್ ಕಾಸ್ಟ್ ಕಡಿಮೆ ಆದಾಗ ಏನಾಗುತ್ತೆ? ಸಪ್ಲೈ ಜಾಸ್ತಿ ಆಗುತ್ತೆ ಅಲ್ವಾ? ಕಾಫಿ ಬೀನ್ಸ್ ಆರ್ ಮೇಜರ್ ಕಾಸ್ಟ್ ಫಾರ್ ಕಾಫಿ ಮೇಕರ್ಸ್. ಕಾಫಿ ತಯಾರು ಮಾಡೋರಿಗೆ ಕಾಫಿ ಬೀನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ. ಒಂದು ವೇಳೆ ಸಡನ್ನಾಗಿ ಚೀಪ್ ಆಗಿಬಿಟ್ರೆ ಜಾಸ್ತಿ ಕಾಫಿ ಬೆಳೀತಾರೆ, ಕಾಸ್ಟ್ ಆಫ್ ಮೇಕಿಂಗ್ ಕಾಫಿ ಗೋಸ್ ಡೌನ್. ಆ ಕಾಸ್ಟ್ ಕಡಿಮೆ ಆಗುತ್ತೆ. ಪ್ರೊಡ್ಯೂಸರ್ಸ್ ಕ್ಯಾನ್ ನೋ ಅಫೋರ್ಡ್ ಟು ಮೇಕ್ ಮೋರ್ ಕಾಫಿ. ಮೊದಲು ಎಷ್ಟು ಹಣದಲ್ಲಿ ಕಾಫಿ ಬೆಳೀತಾ ಇದ್ರು, ಈಗ ಅದೇ ಹಣದಲ್ಲಿ ಹೆಚ್ಚಿನ ಕಾಫಿ ಬೆಳಿಬಹುದು. ಸೊ ಹೆಚ್ಚಿನ ಕಾಫಿ ಬೆಳೆದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ದಿಸ್ ಎನ್ಕರೇಜಸ್ ದೆಮ್ ಟು ಸಪ್ಲೈ ಮೋರ್. ಎಂಟೈರ್ ಕರ್ವ್ ರೈಟಿಗೆ ಶಿಫ್ಟ್ ಆಗುತ್ತೆ. ವಿಚ್ ಫ್ಯಾಕ್ಟರ್ ವುಡ್ ಕಾಸ್ ದಿ ಡಿಮ್ಯಾಂಡ್ ಕರ್ವ್ ಫಾರ್ ಅ ನಾರ್ಮಲ್ ಗುಡ್? ನಾರ್ಮಲ್ ನೈಸ್ ಕಾರ್ ಇರ್ಬೋದು, ಯಾವುದೇ ಇರ್ಬೋದು, ಡೇ ಟು ಡೇ ರೈಟಿಗೆ ಶಿಫ್ಟ್ ಆಗಲಿಕ್ಕೆ ಏನು ಕಾರಣ ಇರ್ಬೋದು? ಡಿಮ್ಯಾಂಡ್ ಕರ್ವ್ ಫಾರ್ ಅ ನಾರ್ಮಲ್ ಗುಡ್ ಶಿಫ್ಟ್ ಟು ರೈಟ್. ಡಿಕ್ರೀಸ್ ಇನ್ ದಿ ಪ್ರೈಸ್ ಆಫ್ ನೈಸ್ ಕಾರ್, ಡಿಕ್ರೀಸ್ ಇನ್ ಕನ್ಸ್ಯೂಮರ್ ಇನ್ಕಮ್, ಇನ್ಕ್ರೀಸ್ ಇನ್ ದಿ ಪ್ರೈಸ್ ಆಫ್ ಕಾಂಪ್ಲಿಮೆಂಟ್, ಇನ್ಕ್ರೀಸ್ ಇನ್ ದಿ ಕನ್ಸ್ಯೂಮರ್ ಇನ್ಕಮ್. ಡಿಸ್ಕಸ್ ಮಾಡಿದ್ವಿ ಮೊದಲು, ಆದರೂ ಕೆಲವರಿಗೆ ಡೌಟ್ ಇದೆ ಅಥವಾ ಗೊತ್ತಾಗಿಲ್ಲ ಅಂತ ಮತ್ತೆ ಬಂದಿದೆ ಈ ಕ್ವಶನ್ನು. ಎಸ್, ನಮ್ಮ ಇನ್ಕಮ್ ಜಾಸ್ತಿ ಆದಾಗ ನಾವು ಎಂಟೈರ್ ಡಿಮ್ಯಾಂಡೇ ಬೇರೆ ಕಡೆ ಹೋಗ್ಬಿಡುತ್ತೆ ಅಲ್ವಾ? ನಾರ್ಮಲ್ ಗುಡ್ ಅಂತಂದರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಆದಾಗ ಅದನ್ನು ಹೆಚ್ಚು ಬೇರೆ ಅದಕ್ಕೆ ಪ್ರಾಡಕ್ಟ್ ವಿ ಬೈ ಮೋರ್ ಆಫ್ ವೆನ್ ವಿ ಹ್ಯಾವ್ ಮೋರ್ ಮನಿ. ಜಾಸ್ತಿ ಇದ್ದಾಗ ಖರೀದಿ ಮಾಡೋದು. ನಮಗೆ ಇನ್ಕಮ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನಾವು ನಾರ್ಮಲ್ ಆಗಿ ಜಾಸ್ತಿ ನೈಸ್ ಕಾರನ್ನು ತೆಗೆದುಕೊಳ್ಳಿ ಮುಂದಾಗಬಹುದು. ದೇ ವಿಲ್ ಬೈ ಮೋರ್ ಕಾರ್ಸ್ ಏನು ಮತ್ತು ಪ್ರೈಸ್ ಸ್ಟೇಸ್ ದ ಸೇಮ್. ಆ ಕಾರಿನ ಪ್ರೈಸ್ನಲ್ಲಿ ಏನು ಡಿಫ್ರೆಂಟ್ ಆಗಿಲ್ಲ ಅಲ್ವಾ? ಈಗ ನಿಮ್ಗಾದರೂ ಅಷ್ಟೇ ಒಂದಿಷ್ಟು ಸ್ಯಾಲ್ರಿ ಬಂದ ಮೇಲೆ ಸ್ಯಾಲ್ರಿಯಿಂದ ಏನೇನೋ ಪರ್ಚೇಸ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಿ. ಪರ್ಚೇಸ್ ಮಾಡಬೇಕು ಅಂತ ಒಂದು ಆಸೆ ಇರೋದು ಆ ಒಂದು ವಸ್ತುವಿನ ಪ್ರೈಸ್ಗೆ ಸಂಬಂಧಪಟ್ಟಿರೋದಲ್ಲ, ನಿಮ್ಮ ಇನ್ಕಮಿಗೆ ಸಂಬಂಧಪಟ್ಟಿರೋದು. ಇಂತಿಷ್ಟು ಹಣ ಗಳಿಸಿದ ಮೇಲೆ ಆ ಹಣದಿಂದ ಏನನ್ನಾದರೂ ಪರ್ಚೇಸ್ ಮಾಡ್ತೇನೆ. ಆದರೆ ಆ ಸಂದರ್ಭದಲ್ಲಿ ಆ ವಸ್ತುವಿನ ಬೆಲೆಯಲ್ಲಾದಂಥ ದೊಡ್ಡ ಬದಲಾವಣೆ ನಿಮ್ಮ ಮೇಲೆ ಎಫೆಕ್ಟ್ ಆಗಿರೋದಿಲ್ಲ. ಸೊ ಗೊತ್ತಾಗಿದೆ ಅಲ್ವಾ? ಆ ಪ್ರಾಡಕ್ಟಿನ ಪ್ರೈಸ್ ಚೇಂಜ್ ಆಗದೇ ಇದ್ದರೂ ಸಹ ನೀವು ಅದನ್ನು ಪರ್ಚೇಸ್ ಮಾಡ್ತೀರಿ, ಯಾಕಂದರೆ ಅದು ನಿಮ್ಮ ಇನ್ಕಮ್ ಜಾಸ್ತಿ ಆಗಿರೋದ್ರಿಂದ. ಎಸ್, ವಾಟ್ ಡಿಫೈನ್ಸ್ ದಿ ಪೊಸಿಷನ್ ಆಫ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ? ಮಾರ್ಕೆಟ್ ಇಕ್ವಿಲಿಬ್ರಿಯಂ ಏನು? ಪಾಯಿಂಟ್ ವೇರ್ ಸಪ್ಲೈ ಕರ್ವ್ intersects vertical axis, point where demand curve intersects horizontal axis, point where supply demand curve intersect, point where all consumers are satisfied. ಇದಿರಬಹುದು ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಮಾರುಕಟ್ಟೆ ಒಂದು ಸಮತೋಲನ ಸ್ಥಿತಿಗೆ ಬಂದು ತಲುಪಿದೆ ಹೇಳ್ಬೋದಾ? ಯಾವತ್ತಾದರೂ ಅವಾಗ ಏನಾಗ್ಬೋದು? ಎಸ್, ಪಾಯಿಂಟ್ ವ್ಯಾರ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಇಂಟರ್ಸೆಕ್ಟ್. ಸಪ್ಲೈ ಮತ್ತು ಡಿಮ್ಯಾಂಡ್ ಅದು ಮುಖ್ಯವಾಗಿ ನಾವು ನೋಡಬೇಕಲ್ವಾ? ಇಕ್ವಿಲಿಬ್ರಿಯಂ ಅಂತಂದರೆ ಏನು? ಸಿಂಗಲ್ ಪಾಯಿಂಟ್ ವ್ಯಾರ್ ದಿ ಅಮೌಂಟ್ ಸೆಲ್ಲರ್ಸ್ ವಾಂಟ್ ಟು ಸಪ್ಲೈ ಎಕ್ಸಾಕ್ಟ್ಲಿ ಮ್ಯಾಚಸ್ ದಿ ಅಮೌಂಟ್ ಬೈಯರ್ಸ್ ವಾಂಟ್ ಟು ಡಿಮ್ಯಾಂಡ್. ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆದರೆ, ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆದರೆ, ಸಪ್ಲೈ ಮತ್ತು ಡಿಮ್ಯಾಂಡು ಹೊಂದಾಣಿಕೆ ಆದರೆ ಇಕ್ವಿಲಿಬ್ರಿಯಂ. ಅದು ಬ್ಯಾಲೆನ್ಸ್ಡ್ ಇಂಟರ್ಸೆಕ್ಷನ್ ಅಂತಂದರೆ ಇಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳ್ತೇವೆ. ಇಕ್ವಿಲಿಬ್ರಿಯಂ ಪ್ರೈಸು, ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂತಂದರೆ ಎವ್ರಿ ಒನ್ ಹೂ ವಾಂಟ್ಸ್ ಟು ಬೈ ಎಟ್ ದಟ್ ಪ್ರೈಸ್ ಕ್ಯಾನ್ ಅಲ್ವಾ? ಆ ಒಂದು ಪ್ರೈಸ್ನಲ್ಲಿ ಯಾರ್ಯಾರು ಬೈ ಮಾಡಲಿಕ್ಕೆ ಅಂದರೆ ಆಸೆ ಇಟ್ಕೊಂಡಿದ್ರು ಅವರೆಲ್ಲ ಬೈ ಮಾಡ್ಬೋದು. ಆ್ಯಂಡ್ ಎವ್ರಿ ಸೆಲ್ಲರ್ ಹೂ ವಾಂಟ್ಸ್ ಟು ಸೆಲ್ ಎಟ್ ದಟ್ ಪ್ರೈಸ್ ಕ್ಯಾನ್.
ಆ ಒಂದು ಪ್ರೈಸಿಗೆ ಯಾರ್ಯಾರು ಸೆಲ್ ಮಾಡಲಿಕ್ಕೆ ಅವಕಾಶ ಇದೆಯೋ ಅಂತ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೂ ಅವಕಾಶ ಸಿಗಬೇಕು. ಎವ್ರಿ ಒನ್ ಹೂ ವಾಂಟ್ಸ್ ಟು ಬೈ ಎಟ್ ದಟ್ ಪ್ರೈಸ್ ಆಲ್ಸೋ ದೇ ಕ್ಯಾನ್ ಬೈ. ಎವ್ರಿ ಸೆಲ್ಲರ್ ಹೂ ವಾಂಟ್ಸ್ ಟು ಸೆಲ್ ಎಟ್ ದಟ್ ಪ್ರೈಸ್ ಆಲ್ಸೋ ದೇ ಕ್ಯಾನ್ ಸೆಲ್. ಅದು ಈಕ್ವಿಲಿಬ್ರಿಯಂ ಪಾಯಿಂಟ್. ಓಕೆನಾ? ಇಷ್ಟು ಎಕಾನಮಿ ಸ್ವಲ್ಪ ಬೇಸಿಕ್ ಕ್ವಶನ್ಗಳು. ಮತ್ತು ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ. ಡಿಮ್ಯಾಂಡು, ಸಪ್ಲೈ, ಕೆಲವೊಂದು ಗ್ರಾಫ್ಗಳ ಬಗ್ಗೆ ಮತ್ತೆ ನೋಡಲಿಕ್ಕಿದೆ. ಇವತ್ತು ಜಸ್ಟ್ ಟೆಸ್ಟ್ ಮಾಡ್ತಾ ಇದ್ದೇನೆ, ಅಂತಂದರೆ ಸಮಯ ನನಗೆ ಸಂಜೆ ಇಲ್ಲದೇ ಇದ್ದರೂ ಇದನ್ನು ಈ ರೀತಿಯಾದರೂ ಒಂಥರ ಪ್ರೀಮಿಯರ್ ಥರ ಮಾಡಿ ನಿಮ್ಮ ಜೊತೆ ಹೇಗಾದರೂ ನಿಮ್ಮ ಟೈಮಿಗೆ, ಮತ್ತು ನೀವು ಬೇರೆ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೋ ಗೊತ್ತಿಲ್ಲ, ಆದರೆ ನಾನೇ ಇದನ್ನು ಈ ಥರ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ದೇನೆ. ಓಕೆ ಅಲ್ವಾ? ಏನೇ ಇದ್ದರೂ ಕಮೆಂಟ್ ಮಾಡಬಹುದು. ರೆಕಾರ್ಡಿಂಗ್ ಆಮೇಲೆ ನೋಡ್ತಾ ಇದ್ದವರು ಸಹ ಲೈಕ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಇವತ್ತಿನದನ್ನು ಸ್ಟಾಪ್ ಮಾಡೋಣ. ಓಕೆನಾ? ಎಸ್, ಕಂಟಿನ್ಯೂ ಮಾಡೋಣ. ಮತ್ತು ನಾಳೆ ಪಾಲಿಟಿ, ಜಿಯೋಗ್ರಫಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಯಾರ್ಯಾರು ಜಾಯ್ನ್ ಆಗಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸರಿಯಾಗಿ ರಿವೈಸ್ ಮಾಡ್ತಾ ಇರಿ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಸ್, ವಿ ಆರ್ ಎಂಡಿಂಗ್ ದಿ ಲೈವ್ ಸೆಷನ್.